ನಾವಿವತ್ತು ಆಲೋಚನೆ ಮಾಡುವಂಥ, ಅರ್ಥ ಮಾಡಿಕೊಳ್ಳುವಂಥ, ಕಲಿತುಕೊಳ್ಳುವಂಥ ಪಾಠ ಏನು ಅಂದರೆ ಬೈಬಲ್ ನಿಜವಾದಂಥ ದೈವ ಗ್ರಂಥವೋ ಎಂಬುದಾಗಿ. ಇವತ್ತು ದೇವರ ಸ್ವರೂಪಿಯಾಗಿರುವಂಥ ಯೇಸು ಕ್ರಿಸ್ತನನ್ನು, ಆತನ ತತ್ವದ ಮೂರ್ತಿಯಾಗಿರುವಂಥ ಯೇಸು ಕ್ರಿಸ್ತನನ್ನು, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು, ಈ ಲೋಕಕ್ಕೆ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನನ್ನು ಸೈತಾನನು ಮರೆ ಮಾಡಿ, ಸೈತಾನನು ಯೇಸು ಕ್ರಿಸ್ತನನ್ನು ಒಂದು ಕೆಟ್ಟ ರೀತಿಯಲ್ಲಿ ಈ ಸಮಾಜವು ನೋಡ್ಬೇಕು, ಆ ರೀತಿಯಾದಂಥ ತಪ್ಪಾದಂಥ ಅಭಿಪ್ರಾಯಗಳನ್ನು ಮನುಷ್ಯನ ಮನಸ್ಸಿನಲ್ಲಿ ಹಾಕಿ ತನ್ನ ಕುತಂತ್ರದಿಂದ ಹಲವಾರು ಅಭ್ಯಂತರಗಳನ್ನು ಎಬ್ಬಿಸಿ ಯೇಸು ಕ್ರಿಸ್ತನ ಒಂದು ಘನತೆಗೆ, ಯೇಸು ಕ್ರಿಸ್ತನ ಒಂದು ಶ್ರೇಷ್ಠತೆಗೆ ಧಕ್ಕೆಯನ್ನು ಉಂಟು ಮಾಡುವಂಥ ಒಂದು ಕೆಲಸವನ್ನು ಮೊದಲುಗೊಂಡು ಯಾವತ್ತು ಇಂದಿನ ಒಂದು ಕ್ರಿಸ್ತ ಪೂರ್ವ ಮೊದಲುಗೊಂಡು ಕ್ರಿಸ್ತ ಶಕದ ಕಾಲದವರೆಗೂ ಇವತ್ತಿನ ಕಾಲದವರೆಗೂ ಕೂಡ ಎಷ್ಟೋ ಯೇಸು ಕ್ರಿಸ್ತನ ವಿಚಾರದಲ್ಲಿ, ಯೇಸು ಕ್ರಿಸ್ತನ ಜನನದ ವಿಚಾರಗಳಲ್ಲಿ, ಯೇಸು ಕ್ರಿಸ್ತನ ಮಾತುಗಳ ವಿಚಾರದಲ್ಲಿ ಎಷ್ಟೋ ತಪ್ಪುಗಳನ್ನು ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟಿಸಿ ಯೇಸು ಕ್ರಿಸ್ತನು ಹೇಳಿರುವಂಥ ಮಾತುಗಳು ತಪ್ಪು, ಬೈಬಲ್ ಎನ್ನುವಂಥದ್ದು ತಪ್ಪು, ಬೈಬಲಲ್ಲಿರುವಂಥ ಎಷ್ಟೋ ಮಾತುಗಳು ಎನ್ನುವಂಥದ್ದು ತಪ್ಪು ಅಂತ ಹೇಳಿ ಮನುಷ್ಯನ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಹಾಕಿ ಮನುಷ್ಯನ ಆ ರೀತಿಯಾಗಿ ಹೋರಾಡುವಂಥ ರೀತಿಯಲ್ಲಿ ಏರ್ಪಾಟ್ ಮಾಡಿ ಕ್ರೈಸ್ತರಿಗೆ ವಿರುದ್ಧವಾಗಿ ನಿಂತ್ಕೊಂಡು, ಕ್ರಿಸ್ತನಿಗೆ ವಿರುದ್ಧವಾಗಿ ನಿಂತ್ಕೊಂಡು, ಬೈಬಲ್ಗೆ ವಿರುದ್ಧವಾಗಿ ನಿಂತ್ಕೊಂಡು ಎಷ್ಟೋ ಜನ ಮಾತನಾಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರುವಂಥ ಒಂದು ವಿಷಯ ಸಮಾಜದಲ್ಲಿ ಆಗಿರುವಂಥ ಕಾರಣ ಈಗ ನಾವು ಇವರು ಹೇಳುವಂಥ ಮಾತುಗಳು ಸತ್ಯವಾ, ಇಲ್ಲ ಇವರು ಬೈಬಲ್ ವಿಷಯದಲ್ಲಿ ಮಾತನಾಡುವಂಥ ತಪ್ಪಾದಂಥ ಮಾತುಗಳು ಇವು ಸುಳ್ಳ, ಅಂದರೆ ಬೈಬಲ್ ಇವರು ಹೇಳುವಂಥ ರೀತಿಯಲ್ಲಿ ಬೈಬಲಲ್ಲಿ ತಪ್ಪಿದೆಯಾ, ಇಲ್ಲ ಇವ್ರು ಹೇಳುವಂಥ ರೀತಿಯಲ್ಲಿ ಇವರ ಆಲೋಚನೆಗಳಲ್ಲೇ, ಇವರು ಅರ್ಥ ಮಾಡಿಕೊಳ್ಳುವಂಥ ವಿಚಾರಗಳಲ್ಲೇ ತಪ್ಪಿದೆಯಾ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಈ ಒಂದು ಪಾಠ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಕಾಮನ್ ಆಗಿ ಒಂದು ವಿಚಾರವನ್ನು ನಾವು ಆಲೋಚನೆ ಮಾಡಬೇಕು. ಈ ಒಂದು ಪ್ರಪಂಚದಲ್ಲಿ ಹೆಚ್ಚಾದಂಥ ಅನುಚರರನ್ನು, ಹೆಚ್ಚಾದಂಥ ಅಭಿಮಾನಿಗಳನ್ನು ಹೊಂದಿರುವಂಥವನು ಯೇಸು ಕ್ರಿಸ್ತನು ಒಬ್ಬನೇ. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಎಂಥ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ದೊಡ್ಡ ದೊಡ್ಡ ನಟರಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಆದರೆ ಈ ಎಲ್ಲ ವ್ಯಕ್ತಿಗಳಿಗೂ ಕೂಡ ಇಲ್ಲದೇ ಇರುವಂಥ ಅಭಿಮಾನಿಗಳು ಒನ್ ಆ್ಯಂಡ್ ಓನ್ಲಿ ಅಂದರೆ ಯೇಸು ಕ್ರಿಸ್ತನಿಗೆ ಮಾತ್ರವೇ ಈ ಪ್ರಪಂಚದಲ್ಲಿ ಹೆಚ್ಚಿನದಾದಂಥ ಅಭಿಮಾನಿಗಳು, ಅನುಚರರು, ಹಿಂಬಾಲಕರು ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ಸಂಗತಿ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಇದೆ. ಅದೇನು ಅಂತಂದರೆ, ಯಾವುದೇ ಒಬ್ಬ ಮನುಷ್ಯನಿಗೆ ಅಭಿಮಾನಿಗಳಿರ್ತಾರೆ ಅಂದರೆ ಆ ಅಭಿಮಾನಕ್ಕೆ ತಕ್ಕಂತೆ ಒಳ್ಳೆಯದನ್ನು ಬಯಸುವಂಥವ್ರು ಇರ್ತಾರೆ, ಕೆಟ್ಟದನ್ನು ಬಯಸುವಂಥವ್ರು ಇರ್ತಾರೆ, ಅಭಿಮಾನಿಗಳು ಕೂಡ ಇರ್ತಾರೆ. ಅದರಂತೆ ಯಾವುದೇ ಅಭಿಮಾನವನ್ನು ಇಡದೆ ದ್ವೇಷ ಮಾಡಿ ಕೆಟ್ಟದಾದಂಥ ರೀತಿಯಲ್ಲಿ ಮಾತನಾಡುವಂಥ ಜನಗಳು ಕೂಡ ಇರ್ತಾರೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ವಿಚಾರ. ಇವತ್ತು ಯೇಸು ಕ್ರಿಸ್ತನಿಗೆ ಇರುವಂಥ ಅಭಿಮಾನಿಗಳಲ್ಲಿ ಎಷ್ಟೋ ಜನ ಮಿತ್ರರಿದ್ದಾರೆ, ಅವರು ಒಳ್ಳೆಯದಾಗಿ ಮಾತಾಡ್ತಾರೆ. ಆದರೆ ಯೇಸು ಕ್ರಿಸ್ತನಿಗೆ ಕೆಲವರು ಶತ್ರುಗಳಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಕೂಡ ಯೇಸು ಕ್ರಿಸ್ತನ ವಿಚಾರದಲ್ಲಿ ಒಳ್ಳೆಯದನ್ನು ಮಾತನಾಡಲ್ಲ. ಅದಕ್ಕೇನೆ ಈ ರೀತಿಯಾಗಿ ಮನುಷ್ಯನು ಅವಾಗಿನಿಂದ ಈವಾಗಿನವರೆಗೂ ಕೂಡ ಕೆಟ್ಟದಾದಂಥ ರೀತಿಯಲ್ಲಿ ಬೈಬಲ್ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡ್ಕೊಂಡು ಬರುತ್ತಿರುವಂಥ ಒಂದು ಸಂಗತಿ ಆವಾಗಿನಿಂದ ಇವತ್ತಿನವರೆಗೂ ಕೂಡ ನಿಂತಿಲ್ಲ. ಈಗಿರುವಂಥ ಕಾರಣವೇ ಭವಿಷ್ಯತ್ತಿನಲ್ಲಿ ಆತನಿಗೆ ಇಂಥ ಒಂದು ಕೆಲಸವು ಅಂದರೆ ಇಂಥ ಒಂದು ಕಾರ್ಯವು ನಡೆಯುತ್ತೆ ಯೇಸು ಕ್ರಿಸ್ತನ ವಿಚಾರದಲ್ಲಿ. ಯೇಸು ಕ್ರಿಸ್ತನ ವಿಚಾರದಲ್ಲಿ ಲೋಕವು ಈ ರೀತಿಯಾಗಿ ಆತನನ್ನು ತಪ್ಪಾಗಿ ಮಾತನಾಡುತ್ತೆ, ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೆ, ತಪ್ಪಾದಂಥ ರೀತಿಯಲ್ಲಿ ವ್ಯತಿರೇಕಿಸುತ್ತೆ ಎನ್ನುವಂಥದ್ದನ್ನು ತಿಳಿದುಕೊಂಡಂಥ ದೇವರು 2000 ವರ್ಷಗಳ ಕೆಳಗೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಒಬ್ಬ ಪ್ರವಾದಿಯ ಮೂಲಕವಾಗಿ ಆತನು ಬರೆಸಿರುವಂಥ, ಇಲ್ಲ ಪ್ರವಾದಿಯು ಹೇಳಿರುವಂಥ ಒಂದು ಮಾತನ್ನು ನಾವು ಒಂದ್ಸರಿ ಬೈಬಲಲ್ಲಿ ನಾವು ನೋಡುವಂಥದ್ದಾದರೆ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿ. ಲೂಕನು ಬರೆದ ಸುವಾರ್ತೆ 2:34. ಈ ಸಿಮಿಯೋನನು ಅಂದ್ರೆ ಯಾರು ಅಂದ್ರೆ ಈತನು ಪ್ರವಾದಿ. ಈತನು
ಯೇಸು ಕ್ರಿಸ್ತನನ್ನು ಅಂದ್ರೆ ಲೋಕ ರಕ್ಷಕನನ್ನು ನೋಡೋದಕ್ಕೋಸ್ಕರವೇ ಇದ್ದಂಥವನು, ನೋಡಿ ಆತನ ಮರಣವನ್ನು ಹೊಂದಿದಂಥ ವ್ಯಕ್ತಿ. ಈತನು ಹೇಳುವಂಥ ಮಾತು ಏನು ಅಂತಂದ್ರೆ 2:34 ಸಿಮೆಯೋನನು ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ. ಯೇಸು ಕ್ರಿಸ್ತನು ಜನಿಸಿದಂಥ ಸಮಯದಲ್ಲಿ ಪ್ರವಾದಿ ಹೇಳ್ತಿರುವಂಥ ಮಾತಿದು. ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಅಂದ್ರೆ ಬೈಬಲ್ ಎಂತ ಸತ್ಯವಾದಂಥ ಗ್ರಂಥವೋ ಇವತ್ತು ನಾವೇ ಸಾಕ್ಷಿಗಳು. ಯಾಕೆ ಅಂತಂದ್ರೆ ಲೋಕದಲ್ಲಿ ಯಾವ ರೀತಿಯಾಗಿ ತಪ್ಪಾಗಿ ಮಾತನಾಡ್ತಾ ಇದ್ದಾರೋ ಯೇಸು ಕ್ರಿಸ್ತನ ವಿಚಾರದಲ್ಲಿ ಎನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಬೈಬಲ್ ಮೊದಲೇ ಹೇಳಲ್ಪಟ್ಟಿರುವಂತ, ದೇವರು ಮೊದಲೇ ಬೈಬಲ್ ಅಲ್ಲಿ ಬರೆಸಿರುವಂತ ಈ ಒಂದು ಕಾರ್ಯಗಳ ವಿಷಯವನ್ನು ಕೂಡ ನಾವು ಓದ್ತಾ ಇದ್ದೀವಿ. ಆಗಿರುವಂತ ಕಾರಣ ನಾವೇ ಪ್ರತ್ಯಕ್ಷ ಸಾಕ್ಷಿಗಳು ಬೈಬಲ್ ಸತ್ಯ ಅನ್ನುವಂಥದ್ದಕ್ಕೆ. ಇಲ್ಲಿ ಮುಂದೆ ಗಮನಿಸಿ, ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತನಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಎದುರು ಮಾತನಾಡುವುದಕ್ಕೆ ಗುರುತಾಗಿರುವನು ಅಂದ್ರೆ ಈ ರೀತಿಯಾಗಿ ಯೇಸು ಕ್ರಿಸ್ತನ ವಿಚಾರದಲ್ಲಿ ಎದುರು ಮಾತನಾಡ್ತಾರೆ ಎನ್ನುವಂಥ ವಿಚಾರವನ್ನ ಪ್ರವಾದಿಯು ಮೊದಲೇ ಹೇಳಿದಾನೆ. ಮುಂದೆ ಇಂಥ ಕಾರ್ಯವು ನಡೆಯುತ್ತೆ, ಯೇಸು ಕ್ರಿಸ್ತನ ವಿಚಾರದಲ್ಲಿ ಎದುರು ತಿರುಗಿ ಮಾತನಾಡ್ತಾರೆ, ಅನೇಕರು ಬೀಳುವುದಕ್ಕೂ ಏಳುವುದಕ್ಕೂ ಕೂಡ ಈತನೇ ಕಾರಣನಾಗಿರ್ತಾನೆ. ಅಂದ್ರೆ ಯೇಸು ಕ್ರಿಸ್ತನು ಆತನು 1ನೇ ಶತಮಾನದಲ್ಲಿ ಇದ್ದಂಥ ಸಮಯದಲ್ಲಿ ಆತನ ಅಪೊಸ್ತಲರನ್ನ ನೇಮಕ ಮಾಡ್ತಾನೆ. ಆತನು ಬೋಧನೆಯನ್ನು ಮಾಡಿ ಅಪೊಸ್ತಲರನ್ನ ನೇಮಕ ಮಾಡಿದಂಥ ಸಮಯದಲ್ಲಿ ಅವರು ಹೋಗಿ ಯೇಸು ಕ್ರಿಸ್ತನ ಬೋಧನೆಯನ್ನು ಲೋಕಕ್ಕೆ ಸಾರುವಂಥ ಸಮಯದಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಮಾತು ಬರೆಯಲ್ಪಡ್ತದೆ. ಅದೇನು ಅಂದ್ರೆ ಲೋಕವನ್ನ ಅಲ್ಲೋಲ ಕಲ್ಲೋಲ ಮಾಡಿದಂಥವರು ಎಂಬುದಾಗಿ, ಲೋಕವನ್ನ ಅಲ್ಲೋಲ ಕಲ್ಲೋಲ ಮಾಡಿದಂಥವ್ರು ಇಲ್ಲಿಗೂ ಬಂದಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅಂಥ ಬೋಧನೆಯನ್ನು ಮಾಡಿದ್ದಾರೆ ಅಂತಂದ್ರೆ ಅಂಥ ಬೋಧನೆಯನ್ನು ಮಾಡಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತನ ಮಾತುಗಳಲ್ಲಿ, ಯೇಸು ಕ್ರಿಸ್ತನ ಬೋಧನೆಗಳಲ್ಲಿ ಲೋಕವು ಅಲ್ಲೋಲ ಕಲ್ಲೋಲವಾಗುವಂಥ ರೀತಿಯಲ್ಲಿ ಇದೆಯಾ ಆತನ ಮಾತುಗಳು ಅಂತಂದ್ರೆ ಹೌದು. ಯಾಕೆ ಅಂತಂದ್ರೆ ಅಂತ ಒಂದು ಕಟು ಸತ್ಯವನ್ನ, ಅಂತ ಒಂದು ಮಹಾಜ್ಞಾನವನ್ನ ಆತನು ಬೋಧನೆ ಮಾಡ್ತಾ ಇದ್ದಂಥ ಕಾರಣ ಇವತ್ತು ಯೇಸು ಕ್ರಿಸ್ತನು ಆತನು ವಿವಾದಾಸ್ಪದವಾದಂಥ ಒಂದು ಗುರುತು ಅಂದ್ರೆ ಆತನ ಜೀವನಕ್ಕೆ ಸಂಬಂಧಪಟ್ಟಂತ, ಆತನ ಮಾತುಗಳಿಗೆ ಸಂಬಂಧಪಟ್ಟಂತ ವಿವಾದವು ಸಮಾಜದಲ್ಲಿ ಇವತ್ತಿಗೂ ಕೂಡ ಇರುತ್ತೆ ಎನ್ನುವಂಥದ್ದನ್ನ ಆ ಒಂದು ಪ್ರವಾದಿಯು 2000 ವರ್ಷಗಳ ಕೆಳಗೆ ಇದನ್ನ ಹೇಳಿದ್ದಾನೆ. ಈತನು ವಿವಾದಾಸ್ಪದವಾಗಿ ಇರ್ತಾನೆ ಎಂಬುದಾಗಿ. ಇನ್ನು ನಾವು ಗಮನಿಸಬೇಕಾದಂಥ ವಿಷಯ ಏನು ಅಂತ ಅಂದ್ರೆ, ಕ್ರಿಸ್ತನಿಗೆ ಇರುವಂತ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ಏನು ಅಂದ್ರೆ ದೇವರ ವಾಕ್ಯ ಎನ್ನುವಂಥದ್ದು. ಈ ದೇವರ ವಾಕ್ಯ ಎನ್ನುವಂಥದ್ದು ಯೇಸು ಕ್ರಿಸ್ತನಿಗೆ ಇರುವಂತ ಹೆಸರ ಇಲ್ವಾ ಎನ್ನುವಂಥದ್ದನ್ನು ನೋಡುವಂಥದ್ದಾದ್ರೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿ. ಪ್ರಕಟಣೆ 19:13 ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಯೇಸು ಕ್ರಿಸ್ತನಿಗೆ ದೇವರ ವಾಕ್ಯ ಅಂತ ಹೇಳಿ ಹೆಸರಿದೆ. ಆತನಿಗೆ ಎಷ್ಟೋ ಹೆಸರುಗಳಿದೆ. ಆತನಿಗೆ ಇಮ್ಮಾನುವೇಲ್ ಎನ್ನುವಂಥ ಹೆಸರಿದೆ, ಯೇಸು ಕ್ರಿಸ್ತನು ಎನ್ನುವಂಥ ಹೆಸರಿದೆ, ದೇವರ ವಾಕ್ಯ ಎನ್ನುವಂಥ ಹೆಸರಿದೆ. ಇವೆಲ್ಲ ಹೆಸರುಗಳು ಬೈಬಲಲ್ಲಿ ನೋಡುವಾಗ ಕಾಣುತ್ತೆ. ಈ ಹೆಸರುಗಳಲ್ಲಿ ಒಂದು ಹೆಸರು ಏನು ಅಂದ್ರೆ ದೇವರ ವಾಕ್ಯ ಎನ್ನುವಂಥದ್ದು. ಅಂದ್ರೆ ಯೇಸು ಕ್ರಿಸ್ತನು ಅಂದ್ರೆ ವಾಕ್ಯ. ಆದ್ರಿಂದ ಇದನ್ನು ಕುರಿತು ಈ ಒಂದು ವಾಕ್ಯವನ್ನು ಕುರಿತು, ಈ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿವಾದವ ಸಮಾಜದಲ್ಲಿ ಯಾವಾಗಲೂ ಇರ್ತತೆ ಎನ್ನುವಂಥದ್ದನ್ನ ದೇವರು ಮೊದಲೇ ಏನಕ್ಕೋಸ್ಕರ ಹೇಳಿದಾನೆ ಅಂದ್ರೆ ಇವತ್ತಿಗೂ ಕೂಡ ಮನುಷ್ಯನು ಈ ರೀತಿಯಾಗಿ ಮಾತನಾಡುವಂಥದ್ದನ್ನ ನೋಡಿ, ಆ ಭವಿಷ್ಯತ್ತನ್ನು ನೋಡಿ, ಭವಿಷ್ಯತ್ತಲ್ಲಿ ಇದು ಏನ್ ನಡೀತದೆ ಎನ್ನುವಂಥದ್ದನ್ನು ನೋಡಿ ದೇವರು ಇವೆಲ್ಲ ಕಾರ್ಯಗಳನ್ನ ಆತನು ಬರೆಸಿಕೊಡ್ತಾ ಇದ್ದಾನೆ. ಅಂದ್ರೆ ಇವತ್ತು ಬೈಬಲ್ ವಿವಾದಾಸ್ಪದವಾಗಿದೆಯಾ ಅಂತಂದ್ರೆ ವಿವಾದಾಸ್ಪದವಾಗಿ ಇರುವಂಥದ್ದಕ್ಕೆ ನಾವು ಸಾಕ್ಷಿಗಳು. ಇವತ್ತು ಇಂಥ ಮಾತುಗಳನ್ನು ಓದಿ ಇಂಥ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಈ ಬೈಬಲ್ ಎನ್ನುವಂಥದ್ದು ಸುಳ್ಳಿನ ಒಂದು ಗ್ರಂಥ, ಇದರಲ್ಲಿ ಎಷ್ಟೋ ತಪ್ಪುಗಳಿದೆ, ಇದರಲ್ಲಿ ವಿಜ್ಞಾನದ ಪರವಾಗಿ ಆಗಿರ್ಬೋದು, ಭೌಗೋಳಿಕ ಪರವಾಗಿ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಕೋನಗಳಿಂದ ಕೆಲವೊಂದು ಕೋನಗಳಿಂದ ಬೈಬಲ್ ಎನ್ನುವಂಥದ್ದು ತಪ್ಪಾಗಿ ಕಾಣ್ತಾ ಇದೆ, ಇದು ಸುಳ್ಳಾದಂಥ ಗ್ರಂಥ ಅಂತ ಹೇಳಿ ಕೆಲವು ಮನುಷ್ಯರು ಮಾತನಾಡುವಂಥದ್ದು ಮಾತ್ರವಲ್ಲದೆ ಕೆಲವು ವಿಜ್ಞಾನಿಗಳು ಕೂಡ ಮಾತನಾಡ್ತಾ ಇದ್ದಾರೆ. ವಿಜ್ಞಾನಿಗಳು ಕೂಡ ಬೈಬಲಲ್ಲಿ ತಪ್ಪುಗಳಿದೆ ಎನ್ನುವಂಥ ರೀತಿಯಲ್ಲಿ ಬಗೆ ಬಗೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮದು ಭಾರತ ದೇಶದಲ್ಲಿ ಒಂದು ಧರ್ಮದ ಪ್ರಜೆಯು
ಇನ್ನೊಂದು ಧರ್ಮದ ಪ್ರಜೆಗೆ ಯಾವುದೇ ಅವನ ಒಂದು ನಂಬಿಕೆಗೆ ಆಗಿರ್ಬೋದು, ಅವನ ದೈವತ್ವಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಯಾವುದೇ ಅವನ ಮನಸ್ಸಿಗೆ ಪರಿಣಾಮ ಬೀರುವಂತ ರೀತಿಯಲ್ಲಿ ಮಾತನಾಡಬಾರದು. ಇದು ಗಮನಿಸಿ. ಇವತ್ತು ಅಂತ ಒಂದು ರಾಜ್ಯಾಂಗ ನಮ್ಮಲ್ಲಿದೆ. ಇವತ್ತು ನಾವು ಇನ್ನೊಂದು ಧರ್ಮದ ಒಂದು ಆ ದೇವರುಗಳನ್ನಾಗ್ಲಿ ಆ ಮನುಷ್ಯರನ್ನಾಗ್ಲಿ ದೂಷಿಸಬಾರ್ದು, ಅದು ತಪ್ಪು. ಅವರೇನಾದ್ರೂ ನಮ್ಮನ್ನ ದೂಷಿಸ್ಬೋದಂದ್ರೆ ಅದನ್ನ ಮಾಡಂಗಿಲ್ಲ, ಅದು ತಪ್ಪು. ಎಲ್ಲ ಮನುಷ್ಯನು, ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನ, ಅಂದ್ರೆ ಒಬ್ಬ ಧರ್ಮದವರು ಒಂದು ಧರ್ಮದವರು ಇನ್ನೊಂದು ಧರ್ಮದವ್ರನ್ನ ಅವರು ಗೌರವಿಸ್ತಾ ಅವ್ರನ್ನ ಆ ರೀತಿಯಾಗಿನೇ ಒಳ್ಳೆ ರೀತಿಯಲ್ಲಿ ಕಾಣಬೇಕೇ ಹೊರತು ಯಾವತ್ತಿಗೂ ಕೂಡ ದ್ವೇಷ ಮಾಡುವಂಥ ರೀತಿಯಲ್ಲಿ, ಕೀಳು ಎನ್ನುವಂಥ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೋಡಬಾರ್ದು. ಆ ರೀತಿಯಾಗಿ ನೋಡುವಂಥದ್ದು ತಪ್ಪು ಅಂತ ಹೇಳಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆದರೆ ಇವತ್ತು ಮನುಷ್ಯನಾದಂಥವನು ಇವು ಯಾವ ಮಾತುಗಳನ್ನು ಕೂಡ ಲೆಕ್ಕಕ್ಕಿಲ್ಲದಂಥ ರೀತಿಯಲ್ಲಿ ವಿಜ್ಞಾನಿಗಳು ಒಂದು ರೀತಿಯಾಗಿ, ಹೇತುವಾದಿಗಳು ಒಂದು ರೀತಿಯಾಗಿ, ಕ್ರಿಸ್ತ ವಿರೋಧಿಗಳು ಇನ್ನೊಂದು ರೀತಿಯಾಗಿ, ಹಲವಾರು ರೀತಿಯಲ್ಲಿ ಯೇಸು ಕ್ರಿಸ್ತನ ವಿಚಾರದಲ್ಲಿ ಮತ್ತೆ ಬೈಬಲ್ನ ವಿಚಾರದಲ್ಲಿ ತಪ್ಪಾಗಿ ಮಾತನಾಡ್ತಾ ಎಷ್ಟೋ ಕ್ರಿಸ್ತನಿಗೆ ವಿರೋಧವಾಗಿ, ಬೈಬಲ್ಗೆ ವಿರೋಧವಾಗಿ ಇರುವಂಥ ಪುಸ್ತಕಗಳನ್ನು ಬರೆಯುತ್ತಾ ಜನರ ಮಧ್ಯದಲ್ಲಿ ಬಿಡ್ತಾ ಇರುವಂಥ ಕಾರ್ಯವು ನಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರುವಂಥ ಒಂದು ಸಂಗತಿ ಆಗಿರುವಂಥ ಕಾರಣ ನಮ್ಮ ಮೇಲೆ ಇರುವಂಥ ಒಂದು ಜವಾಬ್ದಾರಿ ಏನು ಎಂಬುದಾಗಿ ನೋಡುವಂಥದ್ದಾದರೆ ದೇವರು ಒಂದು ಮಾತನ್ನು ಬರೆಸಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿ. 1 ಪೇತ್ರ 2:15. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ. ತಿಳಿಯದೆ ಮಾತನಾಡುವ ಮೂಢ ಜನರ ಬಾಯನ್ನ, ಬೈಬಲ್ನ ಸರಿಯಾದಂಥ ರೀತಿಯಲ್ಲಿ ತಿಳಿಯದೆ, ಬೈಬಲ್ ಇರುವಂಥ ಮಾತುಗಳನ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಮಾತನಾಡುವಂಥ ಮೂಢ ಜನಗಳ ಬಾಯನ್ನ, ಈ ಒಂದು ವಕ್ರ ಬುದ್ಧಿಯುಳ್ಳಂತ ಮನುಷ್ಯರ ಬಾಯಿಗಳನ್ನ ಒಳ್ಳೆ ನಡತೆಯಿಂದ ಕಟ್ಟಬೇಕೆನ್ನುವಂಥದ್ದು ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಪ್ರಣಾಳಿಕೆ, ದೇವರ ಆಸೆ. ಒಂದೇ ಮಾತು ಹೇಳ್ಬೇಕಂದ್ರೆ ದೇವರ ಆ ರೀತಿಯಾಗಿ ಆಸೆ ಪಡ್ತಾನೆ. ನನ್ನ ಮಕ್ಕಳು ನನ್ನ ವಿಷಯದಲ್ಲಿ ಯಾರಾದ್ರೂ ತಪ್ಪಾಗಿ ಮಾತನಾಡಿದ್ರೆ ನನ್ನ ಮಕ್ಕಳು ಅವರ ಬಾಯಿನ ಕಟ್ಟಬೇಕು ಒಳ್ಳೆ ನಡತೆಯಿಂದ ಅಂತ ಹೇಳಿ ದೇವರ ಆಸೆ ಇದೆ. ಇವತ್ತು ಭೌತಿಕವಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿಷಯದಲ್ಲಿ ಎಷ್ಟೋ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ನಮ್ಮ ಮಕ್ಕಳು ಉನ್ನತವಾದಂಥ ರೀತಿಯಲ್ಲಿ ಈ ರೀತಿಯಾಗಿ ಇರಬೇಕು ಸಮಾಜದಲ್ಲಿ ಅಂತ. ಇದೆಷ್ಟು ವಾಸ್ತವವಾದಂಥ ಸಂಗತಿಯು ಆ ಪರಲೋಕದ ತಂದೆಯು ಕೂಡ ತನ್ನ ಮಕ್ಕಳ ವಿಷಯದಲ್ಲಿ ತನ್ನ ಮನಸ್ಸಿನಲ್ಲಿರುವಂಥ ಮಾತುಗಳನ್ನೆಲ್ಲ 66 ಪುಸ್ತಕಗಳಲ್ಲಿ ಬರೆಸಿಕೊಟ್ಟು ಈ ಒಂದು ಮಾತುಗಳಿಗೆ ವಿರುದ್ಧವಾಗಿ ಯಾವನೇ ಮಾತನಾಡಿದ್ರು ಕೂಡ ಈ ಮಾತುಗಳ ಸತ್ಯಾರ್ಥವನ್ನು ತಿಳಿಸಬೇಕು ಎನ್ನುವಂಥದ್ದು ದೇವರ ಆಸೆ ಪಡುವಂಥ ಕಾರ್ಯ. ಆದರೆ ಮನುಷ್ಯನಿವತ್ತು ಅಂದ್ರೆ ಕ್ರೈಸ್ತನಾಗಿರುವಂಥವನು ಆ ರೀತಿಯಾದಂಥ ಬಾಧ್ಯತೆಯನ್ನ ಇಂಥ ಒಂದು ಬಾಧ್ಯತೆ ನನ್ನ ಮೇಲೆ ಇದೆ ಎನ್ನುವಂಥದ್ದನ್ನು ಕೂಡ ಮರೆತು ಸುಮ್ಮನೆ ಇದ್ರೆ ಅದು ತಪ್ಪಾಗಿ ಹೋಗುತ್ತೆ. ಆಗಿರುವಂಥ ಕಾರಣ ಈ ಒಂದು ಮಾತನಾಡ್ತಿರುವಂಥ ಈ ಜನರು ಈ ರೀತಿಯಾಗಿ ಮಾತನಾಡ್ತಿರುವಂಥ ಈ ಒಂದು ತಪ್ಪಾದ ಮಾತುಗಳಿಗೆ ನಾವು ಆ ತಪ್ಪಾಗಿ ಮಾತನಾಡ್ತಾ ಈ ಒಂದು ಮಾತುಗಳ ದಾಳಿಯನ್ನು ಒಂದು ವೇಳೆ ನಾವು ತಡೆಯದಿದ್ದರೆ ಸತ್ಯವನ್ನ ಸಮಾಧಿಯನ್ನ ಮಾಡುವುದಕ್ಕೆ ಇವರೆಲ್ಲರೂ ಕೂಡ ಪ್ರಯತ್ನ ಪಡ್ತಾರೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಸೈತಾನನವರ ಹಿಂದೆಗಡೆ ಇದ್ದುಕೊಂಡು ಸತ್ಯವನ್ನ ಸಮಾಧಿ ಮಾಡೋದಕ್ಕೋಸ್ಕರವೇ ನೋಡ್ತಾನೆ. ಅನಾದಿ ಕಾಲದಿಂದ ನಾವು ನೋಡ್ಕೊಂಡ್ ಬರುವಂಥದ್ದಾದ್ರೆ ಮೊಟ್ಟ ಮೊದಲೇ ಒಂದು ಕೊಲೆ ನಡೆದೋಗುತ್ತೆ. ಆ ಕೊಲೆ ಯಾವುದು ಅಂತಂದ್ರೆ ಮೊದಲನೇ ಒಂದು ಮರಣವೇ, ಈ ಭೂಮಿ ಮೇಲೆ ಮೊದಲನೇ ಮರಣವೇ ಕೊಲೆಯಿಂದ ಪ್ರಾರಂಭವಾಗುತ್ತೆ. ಸಹಜವಾದಂಥ ರೀತಿಯ ಸಾವಲ್ಲ. ಯಾರು ಮೊದಲನೇ ಮನುಷ್ಯ ಮೊದಲು ಸತ್ತಂಥವನು ಹೇಬೆಲು, ಮೊದಲು ಜನಿಸಿದಂಥವನು ಮೊದಲು ಹುಟ್ಟಿದಂಥವನು ಆದಾಮನಾದ್ರೂ ಮೊದಲು ಸತ್ತಂಥವನು ಆದಾಮನಲ್ಲ, ಮೊದಲು ಸತ್ತಂಥವನು ಅವನ ಮಗನಾದಂಥ ಹೇಬೆಲನು. ಏನಕ್ಕೋಸ್ಕರ ಆತನ ಅಂತ್ಯ ಆಗುತ್ತೆ ಅಂದ್ರೆ ನೀತಿವಂತನಾಗಿ ಬದುಕಿದ್ದಕ್ಕೋಸ್ಕರ. ಅಂದ್ರೆ ನೀತಿವಂತರು ಭೂಮಿ ಮೇಲೆ ಇರಬಾರ್ದು. ಇದೇ ಸೈತಾನನ ಆಲೋಚನೆ. ಗಮನಿಸಿ, ಒಬ್ಬ ಮನುಷ್ಯನ ಈ ಭೂಮಿಯಲ್ಲಿ ಬದುಕ್ತಾನೆ ಅಂತಂದ್ರೆ ಅವನು ದುಷ್ಟನಾಗಿನೇ ಬದುಕಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀತಿವಂತನಾಗಿ ಬದುಕಬಾರ್ದು. ಒಂದು ವೇಳೆ ನೀತಿವಂತನಾಗಿ ಬದುಕ್ತಾನ ಭಯಂಕರವಾದಂಥ ಶ್ರಮೆಗಳನ್ನು ಕೊಟ್ಟು ಕೊಂದಾಕುವಂಥದ್ದು ಸೈತಾನನ ಆಸೆ. ಆ ರೀತಿಯಾಗಿ ಎಷ್ಟೋ ಒಂದು ನೀತಿಯಿಂದ ನಡ್ಕೊಂಬಂದಂಥವ್ರೆಲ್ಲರೂ ಕೂಡ ಭಯಂಕರವಾದಂಥ ರೀತಿಯಲ್ಲಿ ಶ್ರಮೆಗಳನ್ನು ಅನುಭವಿಸಿದ್ದಾರೆ. ನೀತಿ ಕಾರ್ಯಕ್ಕೋಸ್ಕರ ಹೋರಾಡಿದಂಥವರು ಶ್ರಮೆಗಳನ್ನು ಅನುಭವಿಸಿದ್ದಾರೆ. ಆ ರೀತಿಯಾಗಿ ನಾವು ಕೂಡ ಇಂಥ ಒಂದು ಅನೀತಿ ಕಾರ್ಯಗಳನ್ನು ಎದುರಿಸಿ ನಿಲ್ಲಬೇಕು ಅಂತಂದ್ರೆ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಮಹಾಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರವೇ ಇಂಥ ಒಂದು ದಾಳಿಯನ್ನು ತಪ್ಪಿಸೋದಕ್ಕೆ ಸಾಧ್ಯ. ಈ ಸತ್ಯವನ್ನ ಸಮಾಧಿ ಮಾಡೋದಕ್ಕೆ ಹೊರಟಿರುವಂತ ಸೈತಾನನ ಆಲೋಚನೆಗಳನ್ನು ತುಳಿದಾಕೋದಕ್ಕೆ ಸಾಧ್ಯ. ಇಲ್ಲಿ ಮುಖ್ಯವಾಗಿ
ಬೈಬಲ್ ನಿಜವಾದಂಥ ದೈವ ಗ್ರಂಥ ಅಲ್ಲ, ದೈವ ಗ್ರಂಥವು ಅಲ್ಲ ಎಂಬುದಾಗಿ ಇವರು 6 ಒಂದು ವಿಷಯಗಳನ್ನು ತಪ್ಪಾಗಿ ಹೊರಿಸ್ತಾರೆ ಬೈಬಲ್ ಮೇಲೆ. ಯಾವ 6 ವಿಷಯಗಳನ್ನು ತಪ್ಪಾಗಿ ಇವರು ಬೈಬಲ್ ಮೇಲೆ ಹೊರಿಸ್ತಾರೆ ಎನ್ನುವಂಥದ್ದು ನಾವು ನೋಡುವಂಥದ್ದಾದರೆ, ಮೊದಲನೇ ಒಂದು ಪಾಯಿಂಟು, ಬೈಬಲ್ ಎನ್ನುವಂಥದ್ದು ಮನುಷ್ಯರು ಊಹಿಸಿ ಬರೆದಿರುವಂಥದ್ದು ಅಂತ ಹೇಳ್ತಾರೆ. ಬೈಬಲ್ ಎನ್ನುವಂಥದ್ದು ದೇವರು ಬರೆಸಿರುವಂಥ ಗ್ರಂಥ ಅಲ್ಲ, ಇದು ಮನುಷ್ಯನೇ ಊಹಿಸಿಕೊಂಡು ಬರೆದಿದ್ದಾನೆ. ಆಲೋಚನೆ ಮಾಡಿ ಅವನ ಮನಸ್ಸಿಗೆ ಏನು ಒಳಿತೋ, ಅವನ ಮನಸ್ಸಿಗೆ ಏನು ಆಲೋಚನೆಗಳು ಬಂತೋ ಅದನ್ನ ಬರೆದಿದ್ದಾನೆ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ಮಾತು ಏನು ಅಂತ ಅಂದ್ರೆ, ಬೈಬಲ್ನ ಸುಮಾರು 42 ಮಂದಿ ಭಕ್ತರು ಬರೆದಿದ್ದಾರಲ್ಲ, ಇವರು ಬರೆದಿರುವಂಥ ಎಲ್ಲ ಪುಸ್ತಕಗಳನ್ನು ನಾವು ನೋಡ್ಕೊಂಡ್ ಬರುವಂಥದ್ದಾದ್ರೆ, ಯಾಕೆ ಅವರು ಬರೆದಿರುವಂಥ ಪುಸ್ತಕಗಳಲ್ಲಿ ಕೊನೆಯದಾಗಿ ಅವರು ಸಿಗ್ನೇಚರ್ ಮಾಡಿಲ್ಲ, ಅಂದ್ರೆ ಅವ್ರು ಯಾಕೆ ಸಹಿಯನ್ನು ಮಾಡಿಲ್ಲ? ಆಗಿರುವಂಥ ಕಾರಣ ಇದು ಸುಳ್ಳಾದಂಥ ಗ್ರಂಥ, ಎಲ್ಲೂ ಕೂಡ ಇವರ ಸೈನ್ ಇಲ್ಲದೆ ಇರುವಂಥ ಕಾರಣ. ಈಗ ಪೌಲನು ಬರೆದಿದ್ದಾನೆ ಎಂಬುದಾಗಿ ನಾವು ಓದ್ಕೊಂತೀವಿ, ಮತ್ತಾಯನು ಬರೆದಿದ್ದಾನೆ ಎಂಬುದಾಗಿ ನಾವು ಓದ್ಕೊಂತೀವಿ. ಇಂಥ ಭಕ್ತರುಗಳೆಲ್ಲ ಬರೆದಿದ್ರು ಕೂಡ ಯಾಕೆ ಅವರು ನಾವೇ ಬರೆದಿದ್ದೀವಿ ಅಂತ ಹೇಳಿ ಸೈನನ್ನು ಹಾಕಿಲ್ಲ? ಅವರು ಸೈನ್ ಹಾಕಲೇ ಇರುವಂಥ ಕಾರಣ ಇದು ತಪ್ಪಾದಂಥ ಗ್ರಂಥ, ಸುಳ್ಳಾದಂಥ ಗ್ರಂಥ, ಇದು ನಿಜವಾದಂಥ ದೈವ ಗ್ರಂಥ ಅಲ್ಲ ಎಂಬುದಾಗಿ 2ನೇ ಪಾಯಿಂಟ್ ಆಗಿ ಹೇಳ್ತಾ ಇದ್ದಾರೆ. 3ನೇ ಪಾಯಿಂಟ್ ಏನು ಅಂದ್ರೆ, ಬೈಬಲ್ ಎನ್ನುವಂಥದ್ದು ವಿಜ್ಞಾನಕ್ಕೆ ದೂರವಾಗಿ ಇದೆ, ಮತ್ತೆ ವಿಜ್ಞಾನ ಪರವಾದಂಥ ತಪ್ಪುಗಳಿದೆ. ಅಂದ್ರೆ ಸೈನ್ಸ್ಗೂ ಬೈಬಲ್ಗೂ ಹೋಲಿಕೆ ಆಗಲ್ಲ. ಅಂದ್ರೆ ಇವತ್ತು ಸೈನ್ಸ್ ಹೇಳುವಂಥ ವಿಚಾರಗಳನ್ನ ಬೈಬಲ್ ಎನ್ನುವಂಥದ್ದು ಒಪ್ಪಿಕೊಳ್ಳಲ್ಲ, ಬೈಬಲ್ ಹೇಳುವಂಥ ವಿಚಾರಗಳನ್ನ ಸೈನ್ಸ್ ಎನ್ನುವಂಥದ್ದು ಒಪ್ಪಿಕೊಳ್ಳಲ್ಲ. ಈ ಒಂದು ವಿಜ್ಞಾನಕ್ಕೂ ಬೈಬಲ್ಗೂ ದೂರ ಇದೆ, ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಅಂದ್ರೆ ಇವತ್ತು ಬಹಳವಾಗಿ ಮನುಷ್ಯನು ವಿಜ್ಞಾನವನ್ನೇ ನಂಬ್ತಾ ಇರುವಂಥ ಕಾರಣ, ವಿಜ್ಞಾನಿಗಳನ್ನೇ ನಂಬ್ತಾ ಇರುವಂಥ ಕಾರಣ, ವಿಜ್ಞಾನಿಗನ ಏನ್ ಹೇಳ್ತಾರೋ ಅದನ್ನೇ ಸತ್ಯ ಅಂತೇಳಿ ನಂಬುವಂಥ ಜನರು ಅಮಾಯಕರು ಇರುವಂಥ ಕಾರಣ ದೇವರು ಹೇಳಿರುವಂಥ ಮಾತುಗಳಿಗೆ ಬೆಲೆ ಇಲ್ಲ. ಆಗಿರುವಂಥ ಕಾರಣವೇ ಆ ವಿಜ್ಞಾನಿಗಳು ಒಂದು ಸಮಯದಲ್ಲಿ 9 ಗ್ರಹ ಇದೆ ಎಂಬುದಾಗಿ ಹೇಳಿದ್ರು ಕೂಡ ಈ ಲೋಕ ಒಪ್ಕೊಂಡಿದೆ. ಆದರೆ ಇನ್ನೊಂದು ಸಮಯದಲ್ಲಿ ಅದೇ ವಿಜ್ಞಾನಿಗಳು ಪರಿಶೋಧನೆ ಮಾಡಿ ಗ್ರಹಗಳು 9 ಇಲ್ಲ 8 ಇರೋದು ಎಂಬುದಾಗಿ ಹೇಳಿದ್ರು ಕೂಡ ಇವತ್ತಿಗೂ ಕೂಡ ಪ್ರಪಂಚ ಎನ್ನುವಂಥದ್ದು ಒಪ್ಪಿಕೊಂಡಿದೆ. ಗಮನಿಸಿ ಇದನ್ನ. ಅಂದ್ರೆ ವಿಜ್ಞಾನಿಗಳು ಕೂಡ ಒಂದ್ಸಾರಿ ಆ ರೀತಿಯಾಗಿ ಒಂದ್ಸಾರಿ ಈ ರೀತಿಯಾಗಿ ಮಾತಾಡ್ತಾರೆ ಅಂದ್ರೆ ಹೌದು. ಅಂದ್ರೆ ಅಂತ ಹುಚ್ಚರನ್ನು ಕೂಡ ನಂಬಿ ಒಂದು ಉನ್ನತ ಸ್ಥಿತಿಯಲ್ಲಿ ನೋಡುವಂತ ಅಮಾಯಕ ಪ್ರಪಂಚ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಮನುಷ್ಯರು ಅವರ ಮಾಡುವಂತ ಪರಿಶೋಧನೆಗಳ ಮೇಲೆ ನಂಬಿಕೆ ಇಲ್ಲದೆ ಇರುವಂತ ಈ ಒಂದು ಹುಚ್ಚರು ಬೈಬಲ್ ಮೇಲೆ ಕಟ್ಟುವಂತ ಪಟ್ಟವು ಏನು ಅಂತ ಅಂದ್ರೆ, ಬೈಬಲ್ ಅಲ್ಲಿ ವಿಜ್ಞಾನದ ಪರವಾಗಿ ನೋಡುವಂಥದ್ದಾದ್ರೆ ಎಷ್ಟೋ ತಪ್ಪುಗಳಿದೆ ಎಂಬುದಾಗಿ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಮತ್ತೆ 4ನೇ ಪಾಯಿಂಟ್ ಏನು ಅಂದ್ರೆ, ಚಾರಿತ್ರಾತ್ಮಕ ಆಧಾರಗಳು ಇಲ್ಲ ಅಂತ ಹೇಳಿ ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ತಾರೆ. ಅಂದ್ರೆ ಚಾರಿತ್ರಾತ್ಮಕ ಆಧಾರಗಳು ಇಲ್ಲದ ರೀತಿಯಲ್ಲಿ ಬೈಬಲ್ ಕಾಣಿಸ್ತಾ ಇದೆ ಅಂತ ಹೇಳಿ ಚಾರಿತ್ರಾತ್ಮಕವಾಗಿ ನೋಡುವಂಥದ್ದಾದ್ರೆ ಬೈಬಲ್ ಅಲ್ಲಿ ಸತ್ಯ ಎನ್ನುವಂಥದ್ದು ಕಾಣಲ್ಲ ಎಂಬುದಾಗಿ 4ನೇ ಪಾಯಿಂಟ್. ಮತ್ತೆ 5ನೇ ಪಾಯಿಂಟ್ ಏನು ಅಂದ್ರೆ, ಭೌಗೋಳಿಕವಾಗಿ ಆಧಾರಗಳು ಇಲ್ಲ ಎನ್ನುವಂಥದ್ದು 5ನೇ ಪಾಯಿಂಟ್. 6ನೇ ಪಾಯಿಂಟ್ ಏನು ಅಂದ್ರೆ, ಬೈಬಲ್ನಲ್ಲಿ ಅಶ್ಲೀಲತೆ ಎನ್ನುವಂಥದ್ದು ಇದೆ, ಕೆಟ್ಟದ್ದು ಎನ್ನುವಂಥದ್ದು ಇದೆ ಅಂತ ಹೇಳಿ ಈ ಒಂದು 6 ಪಾಯಿಂಟ್ಗಳನ್ನು ಬೈಬಲ್ ಮೇಲೆ ಒರೆಸಿ ಈ ಒಂದು ಕಾರಣಗಳೆಲ್ಲ ಇರುವಂಥ ಕಾರಣ ಬೈಬಲ್ ಎನ್ನುವಂಥದ್ದು ನಿಜವಾಗ್ಲೂ ದೇವರು ಬರೆಸಿರುವಂಥ ಗ್ರಂಥ ಅಲ್ಲ. ದೇವರು ಬರೆಸಿರುವಂಥ ಗ್ರಂಥವು ಆಗಿದ್ರೆ ಯಾವ ತಪ್ಪುಗಳು ಕೂಡ ಇರಂಗಿಲ್ಲ. ಆದರೆ ಬೈಬಲಲ್ಲಿ ತಪ್ಪಿದೆ ಆಗಿರುವಂಥ ಕಾರಣ ಇದು ದೈವ ಗ್ರಂಥ ಅಲ್ಲ ಅಂತೇಳಿ ಒಂದೇ ಮಾತು ಇವರು ತೀರ್ಮಾನ ಮಾಡಿ ಮುಗಿಸ್ಬಿಟ್ಟವರು. ಆದರೆ ನಾವು ಒಂದನ್ನು ಆಲೋಚನೆ ಮಾಡಬೇಕಾಗಿರುವಂಥ ವಿಷಯ ಏನು ಅಂತಂದರೆ, ನಾವಿವತ್ತು ದೇವರನ್ನ ನಂಬಿದ್ದೀವಿ, ಈ ದೇವರ ಬಗ್ಗೆ ಪರಿಚಯ ಮಾಡಿಕೊಟ್ಟಂಥ ಈ ಒಂದು ಬೈಬಲ್ನ ನಂಬಿದ್ದೀವಿ. ಯಾಕೆಂತಂದ್ರೆ ದೇವರನ್ನ ನಾವು ಯಾರು ಕೂಡ ಪ್ರತ್ಯಕ್ಷವಾಗಿ ನೋಡಿಲ್ಲ. ಈ ಒಂದು ಸೃಷ್ಟಿಯ ವಿಷಯದಲ್ಲಿ, ದೇವರ ವಿಚಾರದಲ್ಲಿ, ಸ್ವರ್ಗ ನರಕಗಳ ವಿಚಾರಗಳಲ್ಲಿ, ಆತ್ಮಗಳ ವಿಷಯದಲ್ಲಿ, ಈ ಕಣ್ಣಿಗೆ ಕಾಣದೇ ಇರುವಂಥ ಈ ದೇವರ ವಿಚಾರಗಳಲ್ಲಿ ತಿಳಿಸುವಂಥದ್ದು ಏಕೈಕವು ಬೈಬಲ್ ಒಂದೇ ಇವತ್ತಿಗೆ ನೋಡುವಂಥದ್ದಾದ್ರೆ ನಮಗೆ. ಯಾಕಂದ್ರೆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಬಂದಿದ್ದಾನೆ, ಪ್ರತ್ಯಕ್ಷವಾಗಿ ದೇವರ ಬಗ್ಗೆ ತಿಳಿಸಿದ್ದಾನೆ. ಆದರೆ ಇವತ್ತಿಗೆ ನೋಡುವಾಗ ಯೇಸು ಕ್ರಿಸ್ತನ್ ಇದ್ದಾನೆ ಅಂತಂದ್ರೆ ಯೇಸು ಕ್ರಿಸ್ತನ್ ಇಲ್ಲ. ಆತನು ವಾಕ್ಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ಬೈಬಲ್ ಮೂಲಕವಾಗಿ ನಾವು ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಇಂಥ ಒಂದು ಸತ್ಯದ ಗ್ರಂಥವನ್ನು ಹಿಡಿದುಕೊಂಡಿರುವಂಥ ನಾವು ಕೆಲವೊಂದು ಮಾತುಗಳನ್ನು ಏನು ಓದ್ಕೊಂತೀವಿ? ಕೀರ್ತನೆಗಳು 19ನೇ ಕೀರ್ತನೆ 7ನೇ ವಚನದಲ್ಲಿ ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಎಂಬುದಾಗಿದೆ. ಅಂದ್ರೆ ದೇವರು ಬರೆಸಿರುವಂಥ ಗ್ರಂಥದಲ್ಲಿ ಲೋಪವಿಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತೆ. ಲೋಪ ಇದೆ, ಸುಳ್ಳುಗಳಿದೆ, ತಪ್ಪುಗಳಿದೆ ಅಂತ ಹೇಳಿ ಈ ಮನುಷ್ಯರು ಹೇಳ್ತಾರೆ.
ಬೈಬಲನ್ನು ವಿರೋಧಿಸುವಂಥವರು, ಕ್ರಿಸ್ತನನ್ನು ವಿರೋಧಿಸುವಂಥವರು, ಬೈಬಲ್ ಅಂದರೆ ಇಷ್ಟಪಡದೇ ಇರುವಂಥವರು, ಕ್ರೈಸ್ತವ್ಯ ಅಂದರೆ ಇಷ್ಟಪಡದೇ ಇರುವಂಥ ಜನಗಳು ಹೇಳುವಂಥದ್ದು ಇದನ್ನು. ಇದು ತಪ್ಪು, ಇದು ಸುಳ್ಳಿನ ಗ್ರಂಥ ಎಂಬುದಾಗಿ ಹೇಳ್ತಾರೆ. ಆದರೆ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂದರೆ ಸರಿಯಾದಂಥ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಆವಾಗಲೇ ಇವ್ರಿಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ. ಈಗ ನಾವು ಇವ್ರು ಹೇಳಿರುವಂಥ ಈ ಒಂದು ಮಾತುಗಳಿಗೆ ಸರಿಯಾದಂಥ ರೀತಿಯಲ್ಲಿ ಉತ್ತರವನ್ನು ಕಂಡುಕೊಳ್ಬೇಕಂದ್ರೆ ಪರಿಶೀಲನೆ ಮಾಡಬೇಕು. ಯಾಕೆಂತಂದರೆ ನಾವು ಸತ್ಯ ಗ್ರಂಥ ಅಂತ ಹೇಳಿ ನಾವು ನಂಬಿದ್ದೀವಿ, ದೇವರು ಒಬ್ಬನೇ ಎಂಬುದಾಗಿ ನಾವು ನಂಬಿದ್ದೀವಿ. ನಂಬಿರುವಂಥ ನಮಗೆ ಇಂಥ ಒಂದು ಕ್ವಶನ್ಗಳು ಇವರು ಹೇಳ್ತಾ ಇದ್ದಾರೆ ಅಂತಂದರೆ, ಬೈಬಲ್ ನೋಡುವಾಗ ಧರ್ಮಶಾಸ್ತ್ರದಲ್ಲಿ ಲೋಪ ಇಲ್ಲ ಅಂತ ಹೇಳುತ್ತೆ ಅಂದರೆ ಮತ್ತೆ ಲೋಪ ಯಾರಲ್ಲಿ ಇದೆ? ಈ ರೀತಿಯಾಗಿ ಮಾತನಾಡುವಂಥ ಮನುಷ್ಯರಲ್ಲಿ ಲೋಪ ಇದೆಯಾ? ಇಲ್ಲ ದೇವರ ಗ್ರಂಥದಲ್ಲಿ ಇವ್ರು ಹೇಳುವಂಥ ರೀತಿಯಲ್ಲಿ ದೇವರ ಗ್ರಂಥದಲ್ಲಿ ಏನಾದರೂ ಲೋಪ ಇದೆಯಾ ಎಂಬುದಾಗಿ ನಾವು ಕ್ರಮವಾಗಿ ಈ ಒಂದು ಪಾಯಿಂಟ್ಗಳನ್ನು ನೋಡ್ಕೊಂಡು ಹೋಗುವಂಥದ್ದಾದರೆ, ಮೊದಲನೇ ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ, ಬೈಬಲ್ ಎನ್ನುವಂಥದ್ದು ಮನುಷ್ಯರು ಊಹಿಸಿ ಬರೆದದ್ದು ಎಂಬುದಾಗಿ ಹೇಳಿದಾರಲ್ಲ. ಈ ವಿಚಾರವನ್ನು ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಇಂಥ ಒಂದು ಆಲೋಚನೆ ಇವ್ರಿಗೆ ಬರ್ತತೆ ಅಂತಲೇ ದೇವರು ಮೊದಲೇ ಒಂದು ಎಚ್ಚರಿಕೆಯ ಮಾತನ್ನು ಆತನು ಹೇಳಿದಾನೆ. ಅದೇ ಮಾತು ಅದ್ಯಾವ ಮಾತು ಎಂಬುದಾಗಿ ನಾವು ನೋಡುವಂಥದ್ದಾದರೆ, 2 ಪೇತ್ರ 1ನೇ ಅಧ್ಯಾಯ 20ನೇ ವಚನ 21ನೇ ವಚನವನ್ನು ಗಮನಿಸಿ. ಇದು ಮನುಷ್ಯರು ಬರೆದದ್ದ, ದೇವರೇ ಬರೆಸದ್ದ? 2 ಪೇತ್ರ 1:20-21. ಶಾಸ್ತ್ರ ಅಂದ್ರೆ ಯಾವುದು? ಇಡೀ 66 ಪುಸ್ತಕವೇ ಶಾಸ್ತ್ರ. ಇಡೀ 66 ಪುಸ್ತಕಗಳನ್ನು ಕೂಡಿರುವಂಥ ಈ ಪುಸ್ತಕವನ್ನೇ ಶಾಸ್ತ್ರ ಎಂಬುದಾಗಿ ಹೇಳ್ತೀವಿ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು ಅಂದರೆ ಇಡೀ 66 ಪುಸ್ತಕಗಳಲ್ಲಿರುವಂಥ ಎಲ್ಲ ಮಾತುಗಳು, ಎಷ್ಟು ಮಾತುಗಳಿದೆಯೋ ಈ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೂ ಇರುವಂಥ ಈ ಎಲ್ಲ ಮಾತುಗಳು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಇದನ್ನ ಮನುಷ್ಯನ ಜ್ಞಾನದಿಂದ ವಿವರಣೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇದನ್ನ ಬೈಬಲಲ್ಲಿ ಈ ರೀತಿಯಾಗಿದೆ ಆಗಿರುವಂಥ ಕಾರಣ ಅಂತ ಹೇಳಿ ಯಾವುದೋ ಒಬ್ಬ ಮನುಷ್ಯನು ಏನೋ ಊಹೆಯನ್ನು ಮಾಡಿಕೊಂಡು, ಏನೋ ಆಲೋಚನೆಯನ್ನು ಮಾಡಿಕೊಂಡು ಇದೇ ಇದರ ಅರ್ಥ, ಇದೇ ಇದರ ಉತ್ತರ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಅಂದರೆ, ಇಲ್ಲಿ ಗಮನಿಸಿ, ಮುಂದೆ ಇದೆ. ಯಾಕೆಂದರೆ ಯಾವ ಪ್ರವಾದನೆಯು ಬೈಬಲಲ್ಲಿರುವಂಥ 66 ಪುಸ್ತಕಗಳಲ್ಲಿರುವಂಥ ಯಾವುದೇ ಮಾತಾಗಿರ್ಬೋದು, ಯಾವತ್ತಿಗೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯನ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯನ ಆಲೋಚನೆಯಿಂದ ಉಂಟಾಗಲಿಲ್ಲ. ಮನುಷ್ಯರು ಊಹಿಸಿ ಬರೆದದ್ದು ಎಂಬುದಾಗಿ, ಊಹೆ ಮಾಡ್ಕೊಂಡು ಬರೆದಿದ್ದಾರೆ ಎಂಬುದಾಗಿ ಇವರು ಹೇಳ್ತಾ ಇದ್ದಾರಲ್ಲ. ಬೈಬಲ್ ಏನು ಹೇಳುತ್ತೆ ಅಂದರೆ, ಮನುಷ್ಯನು ಊಹಿಸಿ ಬರೆದಿಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ಒಂದು ವೇಳೆ ಆ ರೀತಿಯಾಗಿ ಊಹಿಸಿ ಬರೆದಂಥದ್ದು ನಿಜವಾಗಿದ್ದರೆ, ಮನುಷ್ಯನೇ ಊಹಿಸಿಕೊಂಡು ಬರೆದಿದ್ದಾನೆ ಎನ್ನುವಂಥದ್ದು ಸತ್ಯವಾಗಿದ್ದರೆ, ಎಷ್ಟೋ ಲೋಪಗಳು, ತಪ್ಪುಗಳು ಇರಬೇಕಾಗಿತ್ತು. ಯಾಕೆ ಅಂತ ಅಂದರೆ, ಮನುಷ್ಯನು ಇವತ್ತು ಊಹಿಸಿಕೊಂಡು ಕಥೆಗಳನ್ನು ಬರೀತಾರೆ. ಆ ಕಥೆಗಳೇನುವಂಥದ್ದು ನಿಜವೆಂಬುದಾಗಿ ನೋಡುವಂಥದ್ದಾದರೆ ಸುಳ್ಳು. ಆ ರೀತಿಯಾಗಿ ಮನುಷ್ಯನು ಕೂಡ ಊಹಿಸಿ ಬರೆದಂಥದ್ದೇ ಆಗಿದ್ದಿದ್ರೆ ಸೃಷ್ಟಿಯ ವಿಷಯಗಳು ಮನುಷ್ಯನಿಗೆ ಏನು ಗೊತ್ತು? ಒಂದು ವೇಳೆ ಅವನು ಊಹಿಸ್ಕೊಂಡು ಬರೆದಿದ್ದಾನೆ ಎನ್ನುವಂಥದ್ದಾಗಿದ್ರೆ ಅದು ಯಾವ ರೀತಿಯಾಗಿ ನಿಜ ಆಗೋದಕ್ಕೆ ನಿಜ ಆಗ್ತಾ ಇತ್ತು. ಆದರೆ ಬೈಬಲಲ್ಲಿ ಈ ಸೃಷ್ಟಿಯ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ಮಾತುಗಳು ಕೂಡ ಸತ್ಯವಾಗಿದೆ ಅಂದರೆ ಸತ್ಯವಾಗಿದೆ. ಮನುಷ್ಯನೇ ಇಲ್ಲದೇ ಇರುವಂಥ ಕಾಲದಲ್ಲಿ, ಮನುಷ್ಯನೇ ಇನ್ನು ಹುಟ್ಟದೇ ಇರುವಂಥ ಕಾಲದಲ್ಲಿ, ಮನುಷ್ಯನು ಹುಟ್ಟುವುದಕ್ಕಿಂತ ಮೊದಲೇ ನಡೆದಿರುವಂಥ ವಿಚಾರಗಳು ಮನುಷ್ಯನಿಗೆ ಹೆಂಗೆ ಗೊತ್ತು? ಆಲೋಚನೆ ಮಾಡಿ. ಅಂದರೆ ಮನುಷ್ಯನ ಬರ್ತಿದ್ದಾನೆ ಅಂದ್ರೆ ಏನರ್ಥ? ಇಲ್ಲಿ ಮುಂದೆ ಏನು ಬರೆಯಲ್ಪಟ್ಟಿದೆ? ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರ ಆತ್ಮನ ಪ್ರೇರಣೆಯಿಂದ ದೇವರಿಂದ ಏನನ್ನು ಹೊಂದ್ಕೊಂಡ್ರೋ, ಆ ದೇವರ ಆತ್ಮನಿಂದ ಏನನ್ನು ಹೊಂದ್ಕೊಂಡ್ರೋ ಅದನ್ನೇ ಬರೆದಿದ್ದಾರೆ, ಅದನ್ನೇ ಮಾತನಾಡಿದ್ದಾರೆ, ಅದನ್ನೇ ಬರೆದಿದ್ದಾರೆ. ಒಂದು ಸಮಯದಲ್ಲಿ ನೋಡುವಾಗ ಪ್ರವಾದಿಗಳಿದ್ರು, ಯೆರೆಮೀಯನಿದ್ರು, ಯೆಶಾಯನಿದ್ರು, ಎಲಿಯನು, ಇವರೆಲ್ಲ ಏನು ಮಾಡಿದ್ರು? ದೇವರು ಏನನ್ನು ಮಾತನಾಡೋದಕ್ಕೆ ಹೇಳ್ತಿದ್ರು, ಹೋಗಿ ಅದನ್ನು ಮಾತನಾಡ್ತಾ ಇದ್ರು. ದೇವರು ಏನದಕ್ಕೆ ಯಾವ ಕೆಲಸಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ರೋ ಆ ಕೆಲಸವನ್ನು ಮಾಡ್ತಾ ಇದ್ರು. ಯಾವ ಮಾತನ್ನು ಮಾತನಾಡುವುದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ರು ಆ ಮಾತನ್ನು ಹೋಗಿ ಇವರು ಮಾತನಾಡ್ತಾ ಇದ್ರು. ಆ ಮಾತನಾಡಿದಂಥ ಮಾತುಗಳನ್ನೇ ದೇವರು ಗ್ರಂಥ ರೂಪವಾಗಿ ಬರೀರಿ ಎಂಬುದಾಗಿ ಹೇಳಿದ್ರೆ ಆ ರೀತಿಗೆ ಬರೆದಿದ್ದಾರೆ. ಅದು ಹೊರತು ಮನುಷ್ಯನ ಆಲೋಚನೆಗಳು ಇದರಲ್ಲಿ ಯಾವುದೇ ಮಾತ್ರಕ್ಕೂ ಇಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ಗಮನಿಸಬೇಕು. ಮೊದಲಿಂದ ಗಮನಿಸಿ,
ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲ. ಯಾಕೆ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲ ಎಂಬುದಾಗಿ ನೋಡುವಂಥದ್ದಾದ್ರೆ ದೇವರಿಂದ ಬಂದಿರುವಂಥ ಕಾರಣ. ಈಗ ಮತ್ತೆ ನಾವು ಯಾವ ರೀತಿಯಾಗಿ ಇದಕ್ಕೆ ಉತ್ತರವನ್ನು ಕಂಡುಕೋಬೇಕು? ಮನುಷ್ಯನ ಜ್ಞಾನದಿಂದ ವಿವರಿಸೋದಕ್ಕಾಗಲ್ಲ ಅಂತಂದ್ರೆ ಯಾವ ಜ್ಞಾನದಿಂದ ವಿವರಿಸಬೇಕು? ದೇವರ ಜ್ಞಾನದಿಂದಲೇ ವಿವರಿಸಬೇಕಷ್ಟೇ. ಯಾವ ರೀತಿಯಾಗಿ? ಒಂದು ವೇಳೆ ಯಾಕೆ ಮನುಷ್ಯನ ಜ್ಞಾನದಿಂದ ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೋಡುವಂಥದ್ದಾದ್ರೆ ಯೆಶಾಯನ ಗ್ರಂಥ 55ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತಿದೆ, ನಿಮ್ಮ ಆಲೋಚನೆಗಳು ಬೇರೆ, ನನ್ನ ಆಲೋಚನೆಗಳು ಬೇರೆ, ನಿಮ್ಮ ಮಾರ್ಗಗಳು ಬೇರೆ, ನನ್ನ ಮಾರ್ಗಗಳು ಬೇರೆ. ಭೂಮಿಯಿಂದ ಆಕಾಶಕ್ಕಿರುವಂಥ ಅಂತರವು ಎಷ್ಟಿದೆಯೋ ಅಂತ ಒಂದು ಅಂತರ ಇದೆ ನಿಮ್ಮ ಆಲೋಚನೆಗಳಿಗೂ ನಿಮ್ಮ ಮಾರ್ಗಗಳಿಗೂ, ನನ್ನ ಆಲೋಚನೆಗಳಿಗೂ ನನ್ನ ಮಾರ್ಗಗಳಿಗೂ ಅಂತ. ಆಲೋಚನೆ ಮಾಡಿ, ಅಂತ ಉನ್ನತವಾದಂಥದ್ದು ದೇವರ ಜ್ಞಾನ ಅಂದ್ರೆ ಅಂತ ಉನ್ನತವಾದಂಥದ್ದು ದೇವರ ಜ್ಞಾನ. ಅಂತ ಉನ್ನತವಾದಂಥ ದೇವರ ಜ್ಞಾನವನ್ನ ದೇವರ ಜ್ಞಾನದಿಂದಲೇ ನಾವು ಉತ್ತರಿಸಬೇಕೇ ಹೊರತು, ದೇವರ ಜ್ಞಾನದಿಂದಲೇ ನಾವು ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಮನುಷ್ಯನ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವರು ಯೋಬನಿಗೆ ಒಂದು ಮಾತನ್ನ ಕೇಳ್ತಾರೆ, ನಾನು ಲೋಕಕ್ಕೆ ಅಸ್ಥಿವರವನ್ನು ಹಾಕ್ತಾಗ ನೀನು ಎಲ್ಲಿದೆ ಎಂಬುದಾಗಿ ಕೇಳ್ತಾರೆ. ಆತನ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯೋಬನ ಗ್ರಂಥದಲ್ಲಿ ನೋಡ್ಕೊಂಡ್ ಬರುವಂತದ್ದಾದ್ರೆ ಆತನ 1000 ಪ್ರಶ್ನೆಗಳಲ್ಲಿ ಒಂದಕ್ಕಾದರೂ ಉತ್ತರವಿಲ್ಲವಲ್ಲ ಎಂಬುದಾಗಿ ಇದೆ. ದೇವರು ಯಾವುದೊಂದು ಪ್ರಶ್ನೆಯನ್ನು ಹಾಕ್ತಾನೆ ಅಂದರೆ ಮನುಷ್ಯನು ಒಂದೇ ಒಂದು ಪ್ರಶ್ನೆಗೂ ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮನುಷ್ಯನಂತ ಜ್ಞಾನಹೀನನು, ದೇವರಂತ ಮಹಾಜ್ಞಾನಿ ಆಗಿರುವಂಥ ಕಾರಣ ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನಕ್ಕೆ ಅನುಸಾರವಾಗಿ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಎಂಬುದಾಗಿರುವಂಥ ಮಾತಿಗನುಸಾರವಾಗಿ ಈ ಒಂದು ದೇವರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿರುವಂಥ ಈ ಮಾತುಗಳಿಗೆ ದೇವರ ಮಾತುಗಳೇ ಉತ್ತರವನ್ನು ಕೊಡಬೇಕು. ದೇವರ ಮಾತುಗಳೇ ಉತ್ತರವನ್ನು ಕೊಡುತ್ತೆ. ದೇವರೇನ್ ಮಾಡಿದ್ದಾನೆ? ಎಲ್ಲವನ್ನ ಬರೆಸಿಕೊಟ್ಟಿದ್ದಾನೆ ಆತನು. ಪ್ರಕಟಣೆ ಗ್ರಂಥ 22:18 ಆತನ ಏನ್ ಹೇಳಿದ್ದಾನೆ ಅಂದ್ರೆ ಇದರಲ್ಲಿ ಇದಕ್ಕೆ ಯಾವುದನ್ನು ಸೇರಿಸಬಾರ್ದು, ಯಾವುದನ್ನು ತೆಗಿಬಾರ್ದು ಎಂಬುದಾಗಿ ಹೇಳಿದ್ದಾನೆ. ಈ ಮಾತನ್ನ ಆತನು ಸುಮ್ಮನೆ ಮಾತನಾಡ್ತಾನ? ಎಲ್ಲವನ್ನ ಬರೆಸಿಕೊಟ್ಟಿರುವಂಥ ಕಾರಣವೇ ಆತನು ಈ ರೀತಿಯಾಗಿ ಮಾತನ್ನ ಹೇಳಿದ್ದಾನೆ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇದರಲ್ಲಿ ಯಾವುದು ಇಲ್ಲದಿರೋದು ಎಂಬುದಾಗಿ ಇದೆ ಅಂತಂದ್ರೆ ಏನರ್ಥ? ಇದು ಆಜ್ಞೆ. ಇದು ಯೆಹೋವನ ಶಾಸ್ತ್ರದಲ್ಲಿ ಬೈಬಲಲ್ಲಿ ಹುಡುಕಿ ಓದಿರಿ ಎನ್ನುವಂಥದ್ದು ದೇವರ ಆಜ್ಞೆ. ಇವತ್ತು ಮನುಷ್ಯನ ಅದನ್ನು ಪಾಲಿಸ್ತಾ ಇದ್ದಾನೆ. ಈ ಆಜ್ಞೆಯನ್ನ ದೇವರು ಕೊಟ್ಟಿರುವಂಥ ಆಜ್ಞೆ, ಇದನ್ನು ಹುಡುಕಬೇಕು, ಪರಿಶೀಲನೆ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು. ಆವಾಗಲೇ ಮಹಾಜ್ಞಾನ ಎನ್ನುವಂಥದ್ದು ಅರ್ಥವಾಗುತ್ತೆ. ಅಂದ್ರೆ ಈ ಒಂದು ಪೇತ್ರನ ಪುಸ್ತಕ 1ನೇ ಅಧ್ಯಾಯ 20-21ನೇ ವಚನಕ್ಕನುಸಾರವಾಗಿ ನಮ್ಗೆ ಅರ್ಥವಾಗುವಂಥ ವಿಚಾರಗಳು ಏನು ಅಂದ್ರೆ ಮನುಷ್ಯರ ಊಹೆಯ ಪ್ರಕಾರವಾಗಿ ಬೈಬಲ್ ಎನ್ನುವುದು ಬರೆಯಲ್ಪಟ್ಟಿಲ್ಲ. ತಂದೆ ಮನುಷ್ಯರ ಮೂಲಕ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಸಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ರೆಫರೆನ್ಸ್ ಅನ್ನು ಗಮನಿಸಿ, 2 ಸಮುವೇಲ 23:2 2 ಸಮುವೇಲ 23:2 ಯೆಹೋವನ ಆತ್ಮವು ನನ್ನಲ್ಲಿ ಉಸುರಿತು, ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು. ಯೆಹೋವನ ಆತ್ಮವು ನನ್ನಲ್ಲಿ ಉಸುರಿತು, ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು. ಅಂದ್ರೆ ಮನುಷ್ಯರ ಬಾಯಲ್ಲಿದ್ದಂಥದ್ದು, ಮನುಷ್ಯರು ಮಾತನಾಡಿದಂಥ ಮಾತುಗಳು ದೇವರ ಮಾತುಗಳವು. ಅವು ದೇವರ ಮಾತುಗಳು. ಅಂದ್ರೆ ಯಾರು ಕೂಡ ಊಹಿಸಿ ಬರೆದಿಲ್ಲ, ಎಲ್ಲವೂ ಕೂಡ ವಾಸ್ತವವಾದಂಥ ವಿಚಾರಗಳೇ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಮನುಷ್ಯನು ಮುಂಜಾನೆ ಎದ್ದ ಕೂಡಲೇ ದಿನನಿತ್ಯದ ವಾರ್ತಾಪತ್ರಿಕೆಯನ್ನ ಓದ್ತಾನೆ. ಇವತ್ತು ಬಂದಂಥ ನ್ಯೂಸ್ ಪೇಪರನ್ನು ಇವತ್ತು ಓದ್ತಾನೆ. ಆದರೆ ನಾಳೆಯೂ ಕೂಡ ಇವತ್ತು ಬಂದಂಥ ಪೇಪರನ್ನು ಓದ್ತಾನೆ ಎಂಬುದಾಗಿ ನೋಡುವಂಥದ್ದಾದ್ರೆ ಓದಲ್ಲ. ಇವತ್ತು ಬಂದಿರುವಂಥ ಪೇಪರ್ನ ಇವತ್ತು ಓದ್ತಾನೆ, ನಾಳೆ ಬರುವಂಥ ಪೇಪರ್ನ ನಾಳೆ ಓದ್ತಾನೆ ಹೊರತು ನೆನ್ನೆ ಬಂದಿರುವಂಥ ಪೇಪರ್ನ ಇವತ್ತು ಓದಲ್ಲ. 2 ಸಾರಿ ಇವತ್ತು ಓದಿದಂಥ ಪೇಪರ್ನೇ ಮತ್ತೆ ನಾಳೆ ತಿರುಗಿ ಮತ್ತೆ 2ನೇ ಸಾರಿ ಇವತ್ತಿನ ಪೇಪರನ್ನೇ ಓದಲ್ಲ. ಯಾಕೆ ಓದಲ್ಲ? ಬೇಜಾರು ಅನ್ಸುತ್ತೆ. ಓದಿದಂಥ ವಿಚಾರವನ್ನೇ ಮತ್ತೆ ಓದಬೇಕಂದ್ರೆ ಬೇಜಾರು ಅನ್ಸುತ್ತೆ. ಆದರೆ ಬೈಬಲ್ನ ವಿಚಾರಕ್ಕೆ ಬರುವಂಥದ್ದಾದರೆ ಯಾವ ಮನುಷ್ಯನ ತಲೆಮಾರುಗಳು ಕಳೆದ್ರು, ಒಂದು ದಿನಕ್ಕೆ ಮಾತ್ರವೇ ಅಲ್ಲ, ಯಾವ ಮನುಷ್ಯನ ತಲೆಮಾರುಗಳು ಕಳೆದ್ರು, ಜೀವಮಾನಗಳು ಕಳೆದ್ರು ಕೂಡ ಓದ್ತಾ 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 ಒಂದೇ ಮಾತುಗಳನ್ನೇ ಆಗಿರ್ಬೋದು, ಓದ್ತಾ ಅಗಾಧವಾದಂಥ ಸತ್ಯಗಳು ಅರ್ಥವಾಗುತ್ತೆ. ಮಹಾಜ್ಞಾನ ಎನ್ನುವಂಥದ್ದು ಹೊರಗಡೆ ಬರುತ್ತೆ. ಇವತ್ತು ಓದ್ತಾ ಮನುಷ್ಯನು ದೈವ ಜ್ಞಾನದಿಂದ ತುಂಬ ಹೋಗ್ತಾನೆ. ಯಾವತ್ತಿಗೂ ಕೂಡ ಅದು ಬೇಜಾರನ್ಸಲ್ಲ. ಮನುಷ್ಯರು ಬರೆದಿರುವಂಥ ನ್ಯೂಸ್ ಪೇಪರನ್ನು ಓದಿದಂಥ ವಿಚಾರವನ್ನೇ ಮತ್ತೆ ಓದಬೇಕು ಅಂದ್ರೆ ಬೇಜಾರಾಗುತ್ತೆ. ಆದರೆ ಬೈಬಲ್ ವಿಚಾರಕ್ಕೆ ಬರುವಂಥ ಸಮಯದಲ್ಲಿ ಆ ರೀತಿಯಾಗಿ ಬೇಜಾರಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಬೈಬಲ್ನ ಒಂದ್ಸಾರಿ ಓದಿದ ಸಮಯದಲ್ಲಿ
ಸ್ವಲ್ಪ ಜ್ಞಾನ ಅರ್ಥವಾಗುತ್ತೆ, ಮತ್ತೆ ಮತ್ತೆ ಓದ್ತಾ ಓದ್ತಾ ಆ ರೀತಿಯಾಗಿ ಹೆಚ್ಚಿನದಂಥ ಜ್ಞಾನವು ಅರ್ಥವಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಬೇಜಾರನ್ಸಲ್ಲ. ಯಾಕೆ ಬೇಜಾರನ್ಸಲ್ಲ ಅಂದರೆ ಮನುಷ್ಯರು ಊಹಿಸಿ ಬರದಂಥ ಕಾರ್ಯವೂ ಅಲ್ಲದೇ ಇರುವಂಥ ಕಾರಣ, ದೇವರೇ ಸಾಕ್ಷಾತ್ ದೇವರೇ ಬರೆಸಿಕೊಟ್ಟಿರುವಂಥ ಕಾರಣ. ಇಲ್ಲಿ ಇನ್ನೊಂದು ಮಾತನ್ನ ಕೀರ್ತನೆಗಳು 119ನೇ ಕೀರ್ತನೆ 160ನೇ ವಚನವನ್ನ, ನಿನ್ನ ವಾಕ್ಯದ ಸಾರಾಂಶವು ಸತ್ಯವೇ, ನಿನ್ನ ವಾಕ್ಯದ ಸಾರಾಂಶವು ಸತ್ಯವೇ. ದೇವರೇ, ನಿನ್ನ ಮಾತುಗಳ ಒಂದು ಸಾರಾಂಶವು ಸತ್ಯ, ನಿನ್ನ ಮಾತುಗಳು ಸತ್ಯದಿಂದ ಕೂಡಿದೆ. ಮತ್ತೆ ಸತ್ಯದಿಂದ ಕೂಡಿರುವಂತಹ ಮಾತುಗಳನ್ನ ಇವರು ಯಾವ ರೀತಿಯಾಗಿ ಸುಳ್ಳು ಎಂಬುದಾಗಿ ಹೇಳ್ತಾರೆ, ತಪ್ಪು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ದೇವರ ಮಾತುಗಳಲ್ಲಿ ತಪ್ಪಿಲ್ಲ ಎನ್ನುವಂಥದ್ದಕ್ಕೆ ಮತ್ತೆ ಈ ಮಾತು ಸಾಕ್ಷಿ ಕೊಡುತ್ತೆ. ಮನುಷ್ಯರು ಬರ್ಕೊಂಡಂತ ಒಂದು ಕಾನೂನುಗಳಂತೆ ಬೈಬಲ್ನ ಏನಾದರೂ ಒಂದು ವೇಳೆ ತಿದ್ದುಪಡಿ ಮಾಡಿದ್ದಾರೆ ಎಂಬುದಾಗಿ ನೋಡುವಂಥದ್ದಾದ್ರೆ ಇಲ್ಲ. ಇವತ್ತು ಮನುಷ್ಯನು ಕಾನೂನುಗಳನ್ನು ಮಾಡ್ತಾರೆ. ಅವರು ಮಾಡಿಕೊಂಡಂಥ ಕಾನೂನುಗಳನ್ನ ಮತ್ತೆ ತಿದ್ದುಪಡಿ ಮಾಡ್ತಾರೆ, ಬದಲಾಯಿಸ್ತಾರೆ. ಈ ಕಾನೂನು ಬೇಡ, ಈ ರೀತಿಯಾಗಿ ಬದಲಾಗಲಿ, ಈ ಕಾನೂನು ಬೇಡ, ಈ ರೀತಿಯಾಗಿ ಬದಲು ಮಾಡೋಣ ಎಂಬುದಾಗಿ. ಆದರೆ ಬೈಬಲ್ನ ವಿಚಾರಕ್ಕೆ ಬರುವಂಥದ್ದಾದ್ರೆ ದೇವರು ಆವಾಗಿನ ಸಮಯದಲ್ಲಿ ಯಾವಾಗ ಯಾವ ರೀತಿಯಾದಂಥ ಕಾರ್ಯಗಳನ್ನ ಬರೆಸಿದ್ನೋ ಇವತ್ತಿಗೂ ಕೂಡ ಅದೇ ಕಾರ್ಯಗಳನ್ನ ದೇವರು ಅವತ್ತು ಬರೆಸಿದಂಥ ಕಾರ್ಯಗಳು ಇವತ್ತಿಗೂ ಕೂಡ ಬೈಬಲಲ್ಲಿ ಇದೆ. ಆದರೆ ಎಲ್ಲಾದ್ರೂ ತಿದ್ದುಪಡಿ ಎನ್ನುವಂಥದ್ದು, ಬದಲಾಯಿಸಿರುವಂಥದ್ದು, ಒಂದು ಮಾತನ್ನು ಬರೆಸಿ ಮತ್ತೆ ಆ ಮಾತು ಬೇಡ ಎಂಬುದಾಗಿ ಒಡೆದಾಕ್ಸಿರಿ ಬೇರೆ ಮಾತನ್ನು ಬರೆಸಿರುವಂಥ ಕಾರ್ಯಗಳು ಇದೆಯಾ ಅಂತ ಅಂದರೆ ಯಾವತ್ತಿಗೂ ಕೂಡ ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ, ಎಷ್ಟು ಹುಡುಕಿದ್ರೂ ಕೂಡ. ಯಾಕೆ ಅಂತಂದರೆ ಆ ರೀತಿಯಾದಂಥ ತಿದ್ದುಪಡಿ ಮಾಡುವಂಥ ಕಾರ್ಯಕ್ರಮವು ಬೈಬಲಲ್ಲಿ ನಡೆದಿಲ್ಲ, ನಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆ ರೀತಿಯಾಗಿ ತಿದ್ದುಪಡಿ ಮಾಡಬೇಕು ಎಂಬುದಾಗಿ ನೋಡುವಂಥದ್ದಾದರೆ ತಪ್ಪು, ದೇವರು ತಪ್ಪನ್ನ ಬರೆಸಿದ್ದಾನೆ ಅಂತ ಆಯ್ತಲ್ಗೆ. ಇವತ್ತು ಮನುಷ್ಯನ ಕಾನೂನನ್ನು ಮಾಡ್ಕೊಂಡು ಆ ಕಾನೂನನ್ನು ತಿದ್ದುಪಡಿ ಮಾಡ್ತಾನೆ ಅಂದ್ರೆ ಏನರ್ಥ? ಆ ಕಾನೂನಿನಲ್ಲಿ ಲೋಪವಿದೆ ಅಂತ ಅರ್ಥ. ಆ ರೀತಿಯಾಗಿ ದೇವರು ಕೂಡ ತಿದ್ದುಪಡಿ ಮಾಡಿಸ್ತಾನೆ ಅಂದ್ರೆ ಏನರ್ಥ? ದೇವರು ಮೊದಲು ಹೇಳಿದಂಥ ಮಾತಿನಲ್ಲಿ ತಪ್ಪಿದೆ, ಅದಕ್ಕೆ ಈಗ ಸರಿ ಹೇಳಿದ್ದಾನೆ ಅಂತ ಆಯ್ತಲ್ಗೆ. ಈಗ ದೇವರು ತಪ್ಪನ್ನ ಹೇಳ್ತಾನೆ ಅಂದ್ರೆ ದೇವರಾಗೋದಕ್ಕೆ ಸಾಧ್ಯವಾ? ತಪ್ಪನ್ನ ಹೇಳುವಂಥವನು ದೇವರಾಗೋದಕ್ಕೆ ಸಾಧ್ಯವಿಲ್ಲ. ಆಗಿರುವಂಥ ಕಾರಣ ಈ ಒಂದು ತಿದ್ದುಪಡಿಯ ಅವಶ್ಯವಿಲ್ಲದೆ ಬರೆಯಲ್ಪಟ್ಟಂಥ ಗ್ರಂಥವೇ ಬೈಬಲ್ ಗ್ರಂಥ. ಮನುಷ್ಯರಾದರೂ ಊಹಿಸಿ ಹೇಳಿ ನಂತರ ಮಾತನ್ನ ಬದಲಾಯಿಸ್ತಾರೆ, ಆದರೆ ದೇವರ ಆ ರೀತಿಯಾಗಿ ಅಲ್ಲ. 42 ಮಂದಿ ಭಕ್ತರು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ವೃತ್ತಿಗಳನ್ನು ಮಾಡಿಕೊಂಡು ಅವರು ಬೇರೆ ಬೇರೆ ಜಾಗಗಳಲ್ಲಿ ಇದ್ದುಕೊಂಡು ಬರೆದಿದ್ರು ಕೂಡ ವಿವಿಧ ಕಾಲಗಳಲ್ಲಿ ವಿವಿಧ ಜನರು ವಿವಿಧ ವೃತ್ತಿಗಳನ್ನು ಮಾಡಿಕೊಂಡು ವಿವಿಧ ಸ್ಥಳಗಳಿಂದ ಬರೆದ್ರು ಕೂಡ ಬೈಬಲ್ ಎನ್ನುವಂಥದ್ದು ಒಂದೇ ಸಾರಾಂಶವನ್ನು ಒಳಗೊಂಡೈತೆ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸುಮಾರು 1600 ವರ್ಷಗಳ ಕಾಲ ಹಿಡಿದಿದೆ. ಒಬ್ಬ ಮನುಷ್ಯನು ಹುಟ್ಟಿದ್ದಾನೆ, ಯಾವುದೋ ಕೆಲವೊಂದು ಮಾತುಗಳನ್ನ ದೇವರು ಹೇಳಿದಂಥ ಮಾತುಗಳನ್ನ ಬರೆದಿದ್ದಾನೆ, ಆತನು ಸತ್ವಾಗಿದ್ದಾನೆ. ಮತ್ತೆ ಇನ್ನೊಬ್ಬ ಪ್ರವಾದಿ ಹುಟ್ಟುತ್ತಾನೆ, ಇನ್ನೊಬ್ಬ ಭಕ್ತನು ಹುಟ್ಟುತ್ತಾನೆ, ಅವನು ಕೆಲವೊಂದು ಮಾತುಗಳನ್ನು ಬರೀತಾನೆ, ಆತನ ಜೀವನವು ಕೂಡ ಅಂತ್ಯವಾಗಿ ಹೋಗುತ್ತೆ. ಇನ್ನೂ ಒಬ್ಬ ಮನುಷ್ಯನು ಹುಟ್ಟುತ್ತಾನೆ, ಅವನು ಕೆಲವೊಂದು ಮಾತುಗಳನ್ನು ಬರೀತಾನೆ, ಅವನು ಸಾಯ್ತಾನೆ. ಈ ರೀತಿಯಾಗಿ ಒಬ್ಬ ಮನುಷ್ಯನು ಬರೆದಿರುವಂಥದ್ದು ಇನ್ನೊಬ್ಬ ಮನುಷ್ಯ ಅಂದ್ರೆ ಒಬ್ಬ ಭಕ್ತನು ಬರೆಸಿರುವಂಥ ಕಾರ್ಯವು ಇನ್ನೊಬ್ಬ ಭಕ್ತನು ಬರೆದಿರುವಂಥ ಕಾರ್ಯಕ್ಕೂ ಕೂಡ ಹೋಲಿಕೆಯಾಗಿ ಎರಡಕ್ಕೂ ಕೂಡ ಲಿಂಕ್ ಆಗಿದೆಯೇ ಹೊರತು ಈ ಭಕ್ತನು ಹುಟ್ಟಿ ಸತ್ತಿರುವಂಥ ಅಂದ್ರೆ ಮೊದಲು ಹುಟ್ಟಿ ಸತ್ತಂತ ಭಕ್ತನು ಬರೆದಿರುವಂಥ ಕಾರ್ಯಕ್ಕೂ ನಂತರ ಹುಟ್ಟಿ ಅವನು ಬರೆದು ಸತ್ತಿರುವಂಥ ಆ ಕಾರ್ಯಕ್ಕೂ ಎರಡಕ್ಕೂ ಬೇರೆ ಬೇರೆ ಆಗಿದೆ ಅಂತ ಹೇಳಿ ಹೇಳೋದಕ್ಕೆ ಬರಲ್ಲ. ಬೈಬಲಲ್ಲಿ ಎಷ್ಟು ಜನ ಬರೆದಿದ್ರು ಕೂಡ ಒಂದೇ ಸಾರಾಂಶವನ್ನ, ಒಂದೇ ಕೋನವನ್ನ, ಅಂದ್ರೆ ಒಂದೇ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಒಬ್ಬರೇ ಬರೆಸಿದಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತವಾಗುತ್ತೆ. ಅಂದ್ರೆ ದೇವರು ಇಲ್ದಲೇ ಇದ್ರೆ ಇದಾಗುತ್ತಾ? ದೇವರು ಒಬ್ಬನೇ ಈ ಮಾತುಗಳನ್ನು ಬರೆಸಿರುವಂಥ ಕಾರಣ ಎಷ್ಟೇ ಜನಗಳು ಬಂದರು, ಎಷ್ಟೇ ಅವರು ಜಾಗಗಳಲ್ಲಿ ಇದ್ದುಕೊಂಡ್ರು, ಎಷ್ಟೇ ಕಾಲಗಳಲ್ಲಿ ಜನಿಸಿದ್ರು, ದೇವರೇ ಬರೆಸಿರುವಂಥ ಕಾರಣ ಒಂದೇ ಸಾರಾಂಶ ಉಳ್ಳದ್ದಾಗಿರುವುದಕ್ಕೆ ಸಾಕ್ಷಿ. ಆದರೆ ಒಂದು ವೇಳೆ ಇವತ್ತು ಮನುಷ್ಯನು ಈ ಒಂದು ಕ್ರೈಸ್ತರ ಬಾಧ್ಯತೆ ಏನು ಅಂತಂದರೆ ಎಲ್ಲ ಮನುಷ್ಯನಿಗೆ ಈ ಒಂದು ಸತ್ಯವನ್ನು ಸಾರಿ ಹೇಳುವಂಥದ್ದು. ಆದ್ರೆ ಒಂದು ವೇಳೆ ನೀವು ಕೇಳದೆ ಹೋದರೆ ಮನುಷ್ಯನು ಕೇಳಲಿಲ್ಲ ಅಂದ್ಕೊಳ್ಳಿ, ಬಿಟ್ಟು ಬಿಡಬೇಕು, ಸತ್ಯವನ್ನು ಸಾರಿ ಹೇಳಬೇಕು. ಸಾರಿ ಹೇಳೋದಕ್ಕೆ ಹೋದಂಥ ಸಮಯದಲ್ಲಿ ಅವರು ಕೇಳಲಿಲ್ಲ ಅಂದರೆ ಬಿಟ್ಟು ಬಿಡಬೇಕು, ಹೇಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಯೇಸು ಕ್ರಿಸ್ತನು ಹೇಳಿದಾನೆ, ಹಂದಿಗಳ ಮುಂದೆ ಮುತ್ತನ್ನು ಚೆಲ್ಲಬಾರ್ದು ಎಂಬುದಾಗಿ ಹೇಳಿದ್ದಾನೆ.
ಯಾರಾದರೂ ನಿಮ್ಮನ್ನ ಊರೊಳಕ್ಕೆ ಸೇರಿಸ್ಕೊಳ್ಳದೆ ಹೋದ್ರೆ ನೀವು ಅಲ್ಲಿಂದ ಬಂದ್ಬಿಡ್ರಿ ಎಂಬುದಾಗಿ ಆತನೇ ಹೇಳಿದ್ದಾನೆ. ಒಂದ್ಸಾರಿ ಯೇಸು ಕ್ರಿಸ್ತನು ಗೆರಸೇನರ ಸೀಮೆಗೆ ಹೋಗ್ತಾನೆ. ಆತನು ದೆವ್ವ ಹಿಡಿದಂತ ಇಬ್ಬರು ಮನುಷ್ಯರು ಬರ್ತಾರೆ, ಅವರಿಗೆ ಸ್ವಸ್ಥತೆಯನ್ನ ಮಾಡ್ತಾನೆ. ಆ ಊರಿನ ಜನ ಬಂದು ನೀನು ಇಲ್ಲಿಂದ ಹೋಗ್ಬೇಕು ಎಂಬುದಾಗಿ ನಾವು ಬೇಡ್ಕೊಳ್ತೀವಿ ಎಂಬುದಾಗಿ ಹೇಳ್ತಾನೆ. ಸುವಾರ್ತೆ ಸಾರೋದಕ್ಕೋಸ್ಕರ ಈತನು ಹೋಗ್ತಾನೆ, ಅವ್ರು ಬೇಡ ಅಂತೇಳಿ ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡಿದಕ್ಕೋಸ್ಕರ ಆತನು ವಾಪಸ್ ಬರ್ತಾನೆ ಹೊರತು ಬಲವಂತವಾಗಿ ಅವ್ರಿಗೆ ಹೇಳಲ್ಲ. ಆ ರೀತಿಯಾಗಿ ಈ ಮಹಾಜ್ಞಾನವನ್ನು ಅರ್ಥ ಮಾಡ್ಕೊಂಡಂತ ನಾವೆಲ್ಲರೂ ಕೂಡ ಕೇಳುವಂಥವ್ರಿಗೆ ಮಾತುಗಳನ್ನು ಹೇಳ್ಬೇಕೆ ಹೊರತು ಕೇಳದೇ ಇರುವಂಥವ್ರಿಗೆ ಈ ಮಾತುಗಳನ್ನು ಹೇಳ್ಬಾರ್ದು. ಈ ಮೊದಲನೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಇವರು ಮೊದಲನೇ ವಿಷಯವನ್ನ ಅಂದ್ರೆ ಮೊದಲನೇ ಒಂದು ಪಾಯಿಂಟ್ ಆಗಿ ಅವರು ತಪ್ಪನ್ನು ಹೊರಿಸ್ತಾ ಇದ್ರಲ್ಲ, ಅವ್ರು ಮೊದಲನೇ ಮಾತಾಗಿ ತಪ್ಪನ್ನು ಹೊರಿಸ್ತಾ ಇದ್ರ, ಮನುಷ್ಯರು ಊಹಿಸಿ ಬರೆದಂಥದ್ದು ಎಂಬುದಾಗಿ. ಆ ರೀತಿಯಾಗಿ ಬೈಬಲಲ್ಲಿ ದೇವರು ಊಹಿಸಿ ಬರೆಸಿದ್ದಾನ ಅಂದ್ರೆ ಮನುಷ್ಯರೇನಾದ್ರೂ ಬೈಬಲ್ನ ಊಹಿಸಿ ಬರೆದಿದ್ದಾರ, ಊಹಿಸಿ ಬರ್ದಿಲ್ವಾ ಎಂಬುದಾಗಿ ಈ ಮಾತುಗಳೆಲ್ಲವೂ ಕೂಡ ನೋಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಏನಂದ್ರೆ ಮನುಷ್ಯನು ಊಹಿಸಿ ಬರ್ದಿಲ್ಲ, ದೇವರೇ ಬರೆಸಿಕೊಟ್ಟಿದ್ದಾನೆ. ದೇವರೇ ಪವಿತ್ರಾತ್ಮನ ಪ್ರೇರಣೆಯನ್ನ ಕೊಟ್ಟು ಬರೆಸಿಕೊಟ್ಟಿದ್ದಾನೆ ಎನ್ನುವಂಥ ಮಾತು ಇದರಿಂದ ಅರ್ಥವಾಗುತ್ತೆ. ಅಂದ್ರೆ ಇವ್ರು ಈ ರೀತಿಯಾಗಿ ತಪ್ಪನ್ನು ಹೊರಿಸಿದಂಥದ್ದು ಸುಳ್ಳು ಅಂದ್ರೆ ಬೈಬಲ್ ಅನ್ನುವಂಥದ್ದು ದೇವರೇ ಬರೆಸಿರುವಂಥ ಗ್ರಂಥ ಹೊರತು ಮನುಷ್ಯರು ಊಹಿಸಿ ಬರೆದಂಥದ್ದಲ್ಲ. ಎರಡನೇ ಪಾಯಿಂಟ್ ಆಗಿ ನೋಡುವಂಥದ್ದಾದ್ರೆ ಬೈಬಲ್ನ ಇಷ್ಟು ಜನ ಬರ್ದಿದ್ರೆ ಅಂತೇಳಿ 42 ಜನ ಬರ್ದಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಅವರ ಸಹಿಗಳು ಆ ಒಂದು ಪುಸ್ತಕದ ಕೆಳಗಡೆ ಇಲ್ಲ ಆಗಿರುವಂಥ ಕಾರಣ ಇದು ದೈವ ಗ್ರಂಥ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ. ಈ ವಿಚಾರಕ್ಕೆ ನಾವು ಸಂಬಂಧಪಟ್ಟಂಗೆ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ ಬೈಬಲ್ನ ಬರೆದಂಥ ಯಾವ ಭಕ್ತರು ಕೂಡ ಅವರ ಸಹಿಗಳನ್ನು ಮಾಡಿಲ್ಲ ಬೈಬಲಲ್ಲಿ. ಯಾಕೆ ಮಾಡಿಲ್ಲ ಅಂತಂದ್ರೆ ಒಂದು ವೇಳೆ ಬರೆದಂಥ ಮಾತುಗಳು ಸ್ವತಃ ಅವರ ಮಾತುಗಳಾಗಿದ್ರೆ ಅವರ ಸಹಿಗಳನ್ನು ಹಾಕ್ತಾ ಇದ್ರು. ಆದರೆ ಬರೆದಂಥದ್ದು ದೇವರ ಮಾತಾಗಿರುವಂಥ ಕಾರಣ ಅವರು ಸಹಿಯನ್ನು ಮಾಡಿಲ್ಲ, ಸಹಿಯನ್ನು ಮಾಡೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಯಾವ ರೀತಿಯಾಗಿ ಅಂತಂದ್ರೆ ಇವತ್ತು ಯಾವುದೊಬ್ಬ ಆಗಿನ ಕಾಲಗಳಲ್ಲಿ ಮೊಬೈಲ್ ಫೋನ್ಗಳು ಎನ್ನುವಂಥದ್ದು ಇಲ್ಲದೇ ಇರುವಂಥ ಕಾಲಗಳಲ್ಲಿ ಪತ್ರವನ್ನು ಬರೆದು ಕಳಿಸ್ತಾ ಇದ್ರು. ಪತ್ರವನ್ನು ಬರೆದಂಥವ್ರು ಏನು ಮಾಡ್ತಾ ಇದ್ರು, ಬರೆಯೋದಕ್ಕೆ ಬರದೇ ಇರುವಂಥ ಅನಕ್ಷರಸ್ಥರು ಬರೆಯೋಕ್ಕೆ ಬರುವಂಥ ವಿದ್ಯಾವಂತರ ಬಳಿಗೆ ಹೋಗಿ ಏನು ಮಾಡ್ತಾ ಇದ್ರು, ಬರೆಸ್ತಾ ಇದ್ರು. ಆದರೆ ಯಾರು ಆ ಮಾತುಗಳನ್ನು ಹೇಳ್ತಾ ಇದ್ರು, ಆ ಮಾತುಗಳನ್ನು ಬರೆಯೋದಕ್ಕೋಸ್ಕರ ಹೇಳ್ತಾ ಇದ್ರು, ಅವರ ಕಾರ್ಯವಲ್ಲಿ ಇರಬೇಕಾಗಿತ್ತೆ ಹೊರತು ಮಧ್ಯದಲ್ಲಿ ಈತನ ಮಾತನ್ನು ಕೇಳಿ ಬರೆದಂಥವನ ಸಹಿ ಇರುವಂಥದ್ದು ನ್ಯಾಯ ಅಲ್ಲ. ಆಗಿರುವಂಥ ಕಾರಣ ಈ ಭಕ್ತರೆಲ್ಲರೂ ಕೂಡ ದೇವರ ಮಾತುಗಳನ್ನು ಬರೆದಂಥ ಕಾರಣ ಅವರ ಸಹಿಗಳನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ. ದೇವರೇ ಸಾಕ್ಷಾತ್ ಬರೆಸಿರುವಂಥದ್ದು ದೇವರ ಮಾತುಗಳನ್ನ ಬೈಬಲಲ್ಲಿ ಇರುವಂಥ ಕಾರಣ ಇವರು ಮನುಷ್ಯರು ನಾವೇ ಬರ್ತಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಸಹಿಯನ್ನು ಮಾಡುವಂಥದ್ದು ತಪ್ಪು. ಆತನ ಪ್ರಕಟಣೆ ಗ್ರಂಥದಲ್ಲಿ ಕೊನೆಯದಾಗಿ ದೇವರೇ ಬರೆಸಿರುವಂಥ ಮಾತು ಏನಂದ್ರೆ ಇದರಿಂದ ಯಾವುದನ್ನು ತೆಗೆದಬಾರದು, ಯಾವುದನ್ನು ಸೇರಿಸಬಾರ್ದು ಎಂಬುದಾಗಿ ಹೇಳಿದಾನೆ. ಅಂದ್ರೆ ಏನರ್ಥ, ಪರಿಪೂರ್ಣವಾದಂಥ ಜ್ಞಾನವನ್ನ ಬರೆಸಿದ್ದಾನೆ ಅಂತ ಅರ್ಥ. ಇವತ್ತು ಮನುಷ್ಯನು ಬರೆದಿರುವಂಥದ್ದಾದರೆ ಪರಿಪೂರ್ಣವಾದಂಥ ಪರಿಪೂರ್ಣವಾಗಿ ಜ್ಞಾನವು ಇರುವುದಕ್ಕೆ ಸಾಧ್ಯ ಇಲ್ಲ. ಬೈಬಲಲ್ಲಿ ಪರಿಪೂರ್ಣವಾದಂಥ ಜ್ಞಾನ ಇಲ್ದಂಗೆ ಆಗೋಗ್ಬಿಡ್ತತೆ. ಮನುಷ್ಯನೇ ಬರೆದ್ರೆ ಪರಿಪೂರ್ಣವಾದಂಥ ಜ್ಞಾನ ಇಲ್ದಲೇನೆ ಆ ಮಾತನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ಸೇರಿಸಬಾರ್ದು, ಯಾವುದನ್ನು ತೆಗಿಬಾರ್ದು ಅಂತ ಹೇಳಿ ಆಗಿರುವಂಥ ಕಾರಣ ಆ ಮಾತನ್ನು ಕೊನೆಯದಾಗಿ ಇದೆ ಅಂತಂದ್ರೆ ದೇವರು ಎಲ್ಲವನ್ನ ಬರೆಸಿಕೊಟ್ಟಿದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ಸಂಗತಿ. ಇವತ್ತು ವಿದ್ಯಾರ್ಥಿಗಳು ಅವರ ಒಂದು ಪದವಿ ಕಾಲೇಜುಗಳಲ್ಲಿ ಓದುವಂಥ ಸಮಯದಲ್ಲಿ ಎಷ್ಟೋ ಪುಸ್ತಕಗಳನ್ನು ಅವರು ಓದಿ ಪದವಿಯನ್ನು ಪಡಿತಾರೆ. ಅವರ ಪದವೀಧರರಾಗುವುದಕ್ಕೆ ಇಷ್ಟೆಲ್ಲ ಪುಸ್ತಕಗಳನ್ನು ಓದಿದ್ರು ಕೂಡ ಅವರು ಓದಿದಂಥ ಪುಸ್ತಕಗಳಲ್ಲಿ ಅವರು ಸೈನ್ಗಳಿಲ್ವಲ್ಲ, ಆಗಿರುವಂಥ ಕಾರಣ ಇವರ ಪದವಿ ಸುಳ್ಳು ಎಂಬುದಾಗಿ ನಿರ್ಧರಿಸುವುದಕ್ಕೆ ಸಾಧ್ಯವಿಲ್ಲ. ಆಗಿರುವಂಥ ಕಾರಣ ಇದೆಂಥ ಒಂದು ವಾಸ್ತವವೋ ಆ ರೀತಿಯಾಗಿ ಬರೆದಿರುವಂಥವರ ಸಹಿ ಈ ಒಂದು ಬೈಬಲಲ್ಲಿ ಇಲ್ವಲ್ಲ ಅಂತ ಹೇಳಿ ಬೈಬಲ್ ಎನ್ನುವಂಥದ್ದು ಸುಳ್ಳು ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಮೂರನೇ ಪಾಯಿಂಟ್ ಆಗಿ ಬೈಬಲ್ ಎನ್ನುವಂಥದ್ದು ವಿಜ್ಞಾನಕ್ಕೆ ದೂರವಾಗಿ ಮತ್ತೆ ವಿಜ್ಞಾನ ಪರವಾದಂಥ ತಪ್ಪುಗಳಿದೆ ಎಂಬುದಾಗಿ ಮೂರನೇ ಒಂದು ಆರೋಪವನ್ನು ಹೊರಿಸಿದ್ದಾರೆ. ನಿಜಕ್ಕೂ
ಬೈಬಲ್ ಎನ್ನುವಂಥದ್ದು ವಿಜ್ಞಾನವನ್ನು ಒಪ್ಪಿಕೊಳ್ಳಬೇಕೇ ಹೊರತು ವಿಜ್ಞಾನವು ಬೈಬಲ್ನ ಒಪ್ಪಿಕೊಳ್ಳುವುದಕ್ಕೆ ವಿಜ್ಞಾನ ಯಾರು? ನಾನು ಹೇಳಿದಂಥ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಬೈಬಲ್ ಎನ್ನುವಂಥದ್ದು ವಿಜ್ಞಾನವನ್ನು ಒಪ್ಪಿಕೊಳ್ಬೇಕು. ಬೈಬಲ್ ಎನ್ನುವಂಥದ್ದು ವಿಜ್ಞಾನವನ್ನು ಒಪ್ಪಿಕೊಳ್ಬೇಕೇ ಹೊರತು ವಿಜ್ಞಾನವೇ ಬೈಬಲ್ನ ಒಪ್ಪಿಕೊಳ್ಳಂಗಿಲ್ಲ. ಯಾಕೆ ಅಂತಂದರೆ ಬೈಬಲ್ಲೇ ಉನ್ನತವಾದಂಥದ್ದು, ಬೈಬಲೇ ಶ್ರೇಷ್ಠವಾದಂಥದ್ದು ಹೊರತು ವಿಜ್ಞಾನವು ಶ್ರೇಷ್ಠವಾದಂಥದ್ದಲ್ಲ. ಇವತ್ತು ಮನುಷ್ಯನು ಈ ಒಂದು ಪ್ರಕೃತಿಯನ್ನು ನೋಡಿ ಪ್ರಕೃತಿಯಲ್ಲಿರುವಂಥ ಗ್ರಹಗಳನ್ನು, ಪ್ರಕೃತಿಯಲ್ಲಿರುವಂಥ ಮರಗಿಡಗಳನ್ನು, ಪ್ರಕೃತಿಯಲ್ಲಿರುವಂಥ ಹಣ್ಣುಗಳನ್ನು, ಪ್ರಕೃತಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನು ನೋಡಿ ಇವುಗಳಿಗೆ ಶಾಸ್ತ್ರಗಳನ್ನಾಗಿ ಹುಟ್ಟಿಸ್ಕೊಂಡು ಅವುಗಳ ಬಗ್ಗೆ ಪರಿಶೋಧನೆ ಮಾಡಿ ವಿಜ್ಞಾನ ಎಂಬುದಾಗಿ ಇವರು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಈ ಪ್ರಕೃತಿ ಎಲ್ಲವನ್ನೂ ಕೂಡ ಹುಟ್ಟುವುದಕ್ಕೆ ಕಾರಣವೇನೋ, ಯಾವ ರೀತಿಯಾಗಿ ಹುಟ್ಟುತ್ತೋ ಇವೆಲ್ಲ ವಿಚಾರಗಳನ್ನು ವಿಜ್ಞಾನಿಗಳೇ ಹುಟ್ಟುವುದಕ್ಕಿಂತ ಮೊದಲನೇ ಬೈಬಲಲ್ಲಿ ಬರೆಸಿದ್ದಾರೆ. ಅಂದರೆ ವಿಜ್ಞಾನಿಗಳು ಹುಟ್ಟುವುದಕ್ಕಿಂತ ಮೊದಲೇ ಬೈಬಲಲ್ಲಿ ಈ ಮಾತುಗಳಿದೆ. ಬೈಬಲ್ ಏನನ್ನು ತಿಳಿಸಿದೆಯೋ ಗೊತ್ತಾ? ಈ ವಿಜ್ಞಾನಿಗಳು ಈ ಪ್ರಕೃತಿಯಲ್ಲಿ ಅದರಲ್ಲಿ ಏನಿದೆ, ಇದರಲ್ಲಿ ಏನಿದೆ ಎಂಬುದಾಗಿ ಈ ವಿಜ್ಞಾನಿಗಳು ಹೇಳಿದ್ರೆ, ಬೈಬಲ್ ಎನ್ನುವಂಥದ್ದು ಏನು ಹೇಳಿದೆ ಅಂದರೆ ಈ ಪ್ರಕೃತಿಯೇ ಯಾವ ರೀತಿಯಾಗಿ ಉಂಟಾಯಿತೋ ಅದನ್ನು ಹೇಳಿದೆ. ಆಗಿರುವಂಥ ಕಾರಣ ಇವತ್ತು ಮನುಷ್ಯನು ಕೆಲವೊಂದು ಕಾರ್ಯಗಳ ವಿಚಾರದಲ್ಲಿ ಬೈಬಲಲ್ಲಿರುವಂಥ ಮಾತುಗಳನ್ನು ನಂಬಲ್ಲ. ವಿಜ್ಞಾನವು ಏನು ಹೇಳುತ್ತೋ ಅದನ್ನು ನಂಬ್ತಾನೆ. ವಿಜ್ಞಾನವು ಏನು ಹೇಳುತ್ತೋ ಆ ವಿಜ್ಞಾನವನ್ನು ನಂಬ್ತಾನೆ ಹೊರತು ವಿಜ್ಞಾನಿಗಳು ಏನು ಹೇಳ್ತಾರೋ ಅದನ್ನು ನಂಬ್ತಾರೆ ಹೊರತು ಬೈಬಲನ್ನು ಹಿಡಿದುಕೊಂಡಂಥ ಕ್ರೈಸ್ತರು ಕೂಡ ಬೈಬಲನ್ನು ನಂಬಲ್ಲ, ದೇವರ ಮಾತುಗಳನ್ನು ನಂಬಲ್ಲ. ವಿಜ್ಞಾನ ಏನು ಹೇಳುತ್ತೆ ಅದನ್ನು ನಂಬ್ತಾರೆ. ಒಂದು ಸಾರಿ ನಾನು ಈ ಒಂದು ಪ್ರಕೃತಿಗೆ ಜೀವ ಇದೆ, ಆತ್ಮ ಇದೆ ಎಂಬುದಾಗಿ ಹೇಳಿದ್ದೀನಿ. ಅದಕ್ಕೆ ಅಲ್ಲಿದ್ದಂಥ ಸಭಾಪಾಲಕರು ಹೇಳಿರುವಂಥದ್ದು ಏನು ಅಂತಂದರೆ, ವಿಜ್ಞಾನ ಇದನ್ನು ಒಪ್ಕೊಳ್ತತಾ ಎಂಬುದಾಗಿ ನನ್ನನ್ನು ಕೇಳಿದ್ದಾರೆ. ವಿಜ್ಞಾನ ಎನ್ನುವಂಥದ್ದು ಇದನ್ನು ಒಪ್ಕೊಳ್ತತಾ, ವಿಜ್ಞಾನ ಒಪ್ಕೊಳ್ತತಾ ಎಂಬುದಾಗಿ ಅವ್ರು ಕೇಳ್ತಾರೆ ಅಂತ ಅಂದರೆ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಆಯ್ತಲ್ಲಿಗೆ. ವಿಜ್ಞಾನಕ್ಕಿರುವಂಥ ಬೆಲೆ ಬೈಬಲ್ಗಿಲ್ಲ ಅಂತ ಆಯಿತು. ವಿಜ್ಞಾನಿಗಳಿಗಿರುವಂಥ ಬೆಲೆ ದೇವರಿಗೆ ಇಲ್ಲ ಅಂತ ಆಯ್ತಲ್ಲಿಗೆ ಅವರ ಮನಸ್ಸಿನಲ್ಲಿ. ಆಗಿರುವಂಥ ಕಾರಣ ಇವತ್ತು ಯಾವುದೇ ಪರಿಶೋಧನೆಗಳನ್ನು ಮಾಡಬೇಕಾದ್ರೂ, ಯಾವುದೇ ಸಂಶೋಧನೆಗಳನ್ನು ಮಾಡಬೇಕಾದ್ರೂ ವಿಜ್ಞಾನಿಗಳು ಮೊದಲು ಬೈಬಲ್ನ ಅನುಮತಿಯನ್ನು ತೆಗೆದುಕೊಳ್ಬೇಕು. ಯಾಕೆಂತಂದರೆ ಬೈಬಲ್ಗೆ ವಿರುದ್ಧವಾದಂಥ ರೀತಿಯಲ್ಲಿ ಎಷ್ಟೋ ಪರಿಶೋಧನೆಗಳನ್ನು ಮಾಡಿದರು. ಅದರಲ್ಲಿ ಒಂದು ಬಯೋಸ್ಫಿಯರ್ 2 ಆಗಿರ್ಬೋದು, ಇಲ್ಲ ಇನ್ನು ಬೇರೆ ಯಾವುದೇ ಕಾರ್ಯಗಳಾಗಿರ್ಬೋದು, ಇವುಗಳನ್ನು ಮಾಡಿದ್ರು. ಇವು ಮಾಡಿದಂಥ ಕಾರ್ಯಗಳಲ್ಲಿ ಬೈಬಲ್ಗೆ ವಿರುದ್ಧವಾದಂಥ ಕಾರ್ಯಗಳೆಲ್ಲವೂ ಕೂಡ ವಿಫಲವಾಗಿ ಹೋದವು. ಯಾಕೆ ಅಂತಂದರೆ ಬೈಬಲ್ ಎನ್ನುವಂಥದ್ದು ಉನ್ನತವಾದಂಥದ್ದು. ಬೈಬಲ್ ಎನ್ನುವಂಥದ್ದು ದೇವರ ಮನಸ್ಸು. ಬೈಬಲ್ ಎನ್ನುವಂಥದ್ದು ಮಹಾಜ್ಞಾನದ ಗಣಿ. ಇದರಲ್ಲಿ ಏನಿದೆಯೋ ಏನಿಲ್ವೋ ಇದನ್ನು ಪರಿಶೋಧನೆ ಮಾಡಿ ಬೈಬಲ್ ಅನುಮತಿಯನ್ನು ಕೊಟ್ಟರೇನೇ ಇವರು ಯಾವ ಒಂದು ಪರಿಶೋಧನೆಯನ್ನಾದರೂ ಮಾಡಬೇಕು. ಬೈಬಲ್ ಅನುಮತಿ ಕೊಡಲಿಲ್ವಾ ಆ ಪರಿಶೋಧನೆಯನ್ನು ಮಾಡೋದಕ್ಕೆ ಹೋಗಬಾರ್ದು. ಆ ರೀತಿಯಾಗಿ ದೇವರ ಮಾತುಗಳನ್ನು ಒಳಗೊಂಡಂಥ ಬೈಬಲ್ಲೇ ದೊಡ್ಡದೇ ಹೊರತು ವಿಜ್ಞಾನ ಎನ್ನುವಂಥದ್ದು ದೊಡ್ಡದಲ್ಲ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ. ಇಷ್ಟಕ್ಕೂ ನಾವು ಹೇಳುವಂಥದ್ದಾದರೆ ಈ ಒಂದು ವಾಕ್ಯವೇ ಪ್ರಕೃತಿಯನ್ನು ಉಂಟು ಮಾಡಿದ್ದು. ದೇವರ ಮಾತುಗಳೇ ಪ್ರಕೃತಿಯನ್ನು ಉಂಟು ಮಾಡಿದೆ. ಈ ಒಂದು ಪ್ರಕೃತಿಯನ್ನು ನೋಡಿ ಕಾಪಿ ಮಾಡಿ ವಿಜ್ಞಾನಗಳನ್ನು ಇವರು ಕಂಡುಹಿಡ್ಕೊಂಡಿದ್ದಾರೆ. ಈಗಿರುವಂಥ ಸಮಯದಲ್ಲಿ ವಿಜ್ಞಾನ ಎನ್ನುವಂಥದ್ದು ಬೈಬಲ್ನ ಒಪ್ಪುವಂಥದ್ದೇನು? ಬೈಬಲ್ ಎನ್ನುವಂಥದ್ದು ವಿಜ್ಞಾನವನ್ನು ಒಪ್ಪಬೇಕು. ಇಂಥ ಒಂದು ಕಾರ್ಯ ವಿಜ್ಞಾನಿಗಳು ಮಾಡಿರುವಂತಹ ಇಂಥ ಕಾರ್ಯಗಳು ಸರಿಯಾಗಿದೆ, ಇಂಥ ಕಾರ್ಯಗಳು ತಪ್ಪಾಗಿದೆ ಅಂತೇಳಿ ಇವತ್ತು ಅಂತರಿಕ್ಷಕ್ಕೆ ಹೋಗಿ ಎಷ್ಟೋ ಪರಿಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಇದು ಅನವಶ್ಯಕ. ಯಾಕೆ ಅನವಶ್ಯಕ ಅಂತ ಅಂದರೆ ಆದಿಕಾಂಡದಲ್ಲಿ ನೋಡುವಂಥ ಸಮಯದಲ್ಲಿ ಮನುಷ್ಯರೆಲ್ಲರೂ ಕೂಡ ವಿಸ್ತರಿಸಿ ಒಂದು ಬಾಬೆಲ್ ಎನ್ನುವಂಥ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ದೊಡ್ಡ ಗೋಪುರವನ್ನು ಮಾಡ್ತಾರೆ. ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ದೊಡ್ಡ ಗೋಪುರವನ್ನು ಕಟ್ಟಬೇಕು ಎನ್ನುವಂಥ ಮನುಷ್ಯನ ಆಲೋಚನೆ ದೇವರಿಗೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಮನುಷ್ಯನ ಮೇಲಕ್ಕೆ ಹೋಗ್ಬಾರ್ದು. ಮನುಷ್ಯನು ಈ ಒಂದು ಭೂಮಿಯನ್ನು ಬಿಟ್ಟು ಮೇಲಕ್ಕೆ ಹೋಗ್ಬಾರ್ದು. ಭೂಮಿಯ ಮೇಲೆ ವಿಸ್ತರಿಸ್ರಿ, ನೀವು ತುಂಬಿಕೊಳ್ರಿ ಎಂಬುದಾಗಿ ಹೇಳಿದ್ದಾನೆ ಹೊರತು ನೀವು ಚಂದ್ರಲೋಕಕ್ಕೆ ಹೋಗ್ರಿ ಅಂತಲೋ, ಮಂಗಳಕ್ಕೆ ಹೋಗ್ರಿ ಅಂತಲೋ, ಇನ್ನೊಂದು ಗ್ರಹಕ್ಕೆ ಮತ್ತೊಂದು ಗ್ರಹಕ್ಕೂ ಹೋಗ್ರಿ ಎಂಬುದಾಗಿ ದೇವ್ರು ಹೇಳಿದ್ದಾನ ಅಂತಂದ್ರೆ ಹೇಳಿಲ್ಲ. ಯಾಕೆಂದರೆ ದೇವ್ರಿಗೆ ಅದು ಇಷ್ಟ ಇಲ್ಲ. ಆ ರೀತಿಗೆ ಮನುಷ್ಯನು ಹೋದ್ರೆ ಏನಾಗುತ್ತೆ? ಮನುಷ್ಯನಿಗೆ ಅಪಾಯ. ಇವತ್ತಿಗೂ ಕೂಡ ಎಷ್ಟೋ ಮನುಷ್ಯರು ಆಕಾಶಕ್ಕೆ ಹೋಗಿ ಸಾಯ್ತಾ ಇದ್ದಾರೆ.
ಅವರ ಶವಗಳು ಭೂಮಿಗೆ ಬರ್ತಾ ಇದೆ. ಕೆಲವರು ನಾಪತ್ತೆಯಾಗಿರುವಂಥ ಕಾರ್ಯವೂ ಕೂಡ ಇದೆ. ಆದರೆ ಏನೋ ಸಾಕ್ಷಿ ಹೇಳಬೇಕು ಎನ್ನುವಂಥ ಉದ್ದೇಶದಿಂದ ಕೆಲವರನ್ನ ದೇವರು ಜೀವಂತವಾಗಿ ತರ್ತಾ ಇರುವಂಥ ಕಾರ್ಯವೂ ಕೂಡ ಇದೆ. ಆಗಿರುವಂಥ ಕಾರಣ ಬೈಬಲ್ ಎನ್ನುವಂಥದ್ದು ವಿಜ್ಞಾನವನ್ನು ಒಪ್ಪಿಕೊಳ್ಳಬೇಕೇ ಹೊರತು ವಿಜ್ಞಾನ ಎನ್ನುವಂಥದ್ದು ಬೈಬಲ್ನ ಒಪ್ಪುವುದಕ್ಕೆ ಯಾವುದೇ ಒಂದು ಅರ್ಹತೆ ಎನ್ನುವಂಥದ್ದು ವಿಜ್ಞಾನಕ್ಕೆ ಇಲ್ಲ. ಅದು ಯಾವ ರೀತಿಯಾಗಿ ಅಂತಂದರೆ, ಮುದುಕನಿಗೆ ಕೆಮ್ಮುವುದನ್ನು ಕಲಿಸ್ಕೊಟ್ಟಂಥ ರೀತಿಯಲ್ಲಿ. ಯಾಕೆ ಅಂತಂದರೆ ಮುದುಕನಿಗೆ ಕೆಮ್ಮು ಬರುತ್ತಾ ಅಂತಂದ್ರೆ ಅದು ಸಹಜ. ಆ ರೀತಿಯಾಗಿ ಬಹಳವಾಗಿ ಕೆಮ್ಮುವಂಥ ಮುದುಕನಿಗೆ ನೀನು ಈ ರೀತಿಯಾಗಿ ಕೆಮ್ಮು ಎಂಬುದಾಗಿ ಕಲಿಸ್ಕೊಡೋದಕ್ಕೆ ಹೋದ್ರೆ ಏನಾಗ್ತದೆ? ನೀನೇನಪ್ಪ ನನಗೆ ಹೇಳ್ಕೊಡೋದು, ನಾನು ಬಹಳ ಚೆನ್ನಾಗಿ ಇನ್ನೂ ಭಯಂಕರವಾದಂಥ ರೀತಿಯಲ್ಲಿ ನಾನು ಕೆಮ್ತಾ ಇದ್ದೀನಿ ಎನ್ನುವಂಥ ರೀತಿಯಲ್ಲಿ ಇರ್ತದೆ. ಆ ರೀತಿಯಾಗಿ ಬೈಬಲ್ ಎನ್ನುವಂಥದ್ದು ಸರ್ವ ಸತ್ಯಗಳನ್ನು ಕೂಡ ಒಳಗೊಂಡೈತೆ. ಆದರೆ ವಿಜ್ಞಾನಿಗಳು ಏನೋ ಬೈಬಲಲ್ಲಿ ಜ್ಞಾನವೇ ಇಲ್ಲವೇನೋ ಎನ್ನುವಂಥ ರೀತಿಯಲ್ಲಿ ಇವರು ಬೈಬಲಲ್ಲಿ ತಪ್ಪಿದೆ ಎಂಬುದಾಗಿ ಹೇಳಿದ್ರೆ ಅದು ಯಾರ ತಪ್ಪು? ವಿಜ್ಞಾನದ ತಪ್ಪು. ಆದರೆ ಬೈಬಲಲ್ಲಿ ವಿಜ್ಞಾನಕ್ಕೆ ಮಿಗಿಲಾದಂಥ ಸಂಗತಿಗಳಿದೆ ಎನ್ನುವಂಥದ್ದನ್ನು ನಾವು ಕೆಲವೊಂದು ವಿಷಯಗಳನ್ನು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ವಿಶ್ವಶಾಸ್ತ್ರ ಎನ್ನುವಂಥದ್ದು ಇದೆ. ಅಂದರೆ ಕಾಸ್ಮಾಲಜಿ ಎಂಬುದಾಗಿ ಹೇಳ್ತಾರೆ ಇಂಗ್ಲೀಷಲ್ಲಿ. ಇಂದು ಇರುವಂಥ ವಿಜ್ಞಾನಿಗಳು ಅಂತರಿಕ್ಷವನ್ನು ಕುರಿತು, ಗ್ರಹಗಳನ್ನು ಕುರಿತು ವಿಧ ವಿಧವಾದಂಥ ಪರಿಶೋಧನೆಗಳನ್ನು ಮಾಡಿ ಎಷ್ಟೋ ವಿಷಯಗಳನ್ನು ಅವರು ತಿಳಿಯಪಡಿಸಿದ್ದಾರೆ. ಆದರೆ ಇವರು ಈ ರೀತಿಯಾದಂಥ ವಿಚಾರಗಳನ್ನು ತಿಳಿಸುವುದಕ್ಕಿಂತ ಮೊದಲೇ ಬೈಬಲಲ್ಲಿ ಇದಕ್ಕಿಂತ ಮಿಗಿಲಾದಂಥ ಸಂಗತಿಗಳು ಇದಾವಾ ಇಲ್ವಾ ಎಂಬುದಾಗಿ ನಾವು ಕೆಲವೊಂದು ಮಾತುಗಳನ್ನು ನೋಡುವಂಥದ್ದಾದರೆ, ಕೀರ್ತನೆಗಳು 147ನೇ ಕೀರ್ತನೆ 4ನೇ ವಚನವನ್ನು ಗಮನಿಸಿ. ಆತನು ನಕ್ಷತ್ರಗಳ ಸಂಖ್ಯೆಯನ್ನ ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ಗಮನಿಸಿ, ಆತನು ನಕ್ಷತ್ರಗಳ ಸಂಖ್ಯೆಯನ್ನ ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ನಾವು ಸಂಜೆಯ ಸಮಯದಲ್ಲಿ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿದ್ರೆ ನಕ್ಷತ್ರಗಳು ಕಾಣುತ್ತೆ. ಈ ನಕ್ಷತ್ರಗಳನ್ನು ನಾವು ಒಂದ್ಸಾರಿ ಎಣಿಸೋದಕ್ಕೆ ಸಾಧ್ಯವ ಅಂತ ಅಂದರೆ ಅದು ಅಸಂಭವ, ಮನುಷ್ಯನಿಗೆ ಸಾಧ್ಯ ಇಲ್ಲ. ಅಂತ ಒಂದು ನಕ್ಷತ್ರಗಳ ಸಂಖ್ಯೆಯನ್ನು ಆತನು ಗೊತ್ತು ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ? ಪ್ರತಿಯೊಂದು ನಕ್ಷತ್ರಗಳನ್ನು ಆತನು ಎಣಿಸ್ತಾ ಇದ್ದಾನೆ, ಎಣಿಕೆಯಲ್ಲಿ ಇಟ್ಟಿದ್ದಾನೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಬೈಬಲಲ್ಲಿ ಒಂದು ಮಾತಿದೆ, ನಿನ್ನ ತಲೆ ಕೂದಲುಗಳು ಎಲ್ಲವೂ ಕೂಡ ಎಣಿಕೆಯಾಗಿದೆ ಅಂತ ಹೇಳಿ. ಅಂದರೆ ಇವತ್ತು ನಾವು ನಮ್ಮ ತಲೆ ಕೂದಲನ್ನು ಎಣಿಸೋದಕ್ಕೆ ಸಾಧ್ಯವಾ? ಅದು ನಮ್ಮ ಕೈಲಿ ಆಗಲ್ಲ, ಅದು ನಮ್ಗೆ ಅಸಂಭವ. ಆದರೆ ನಮ್ಮೆಲ್ಲ ತಲೆ ಕೂದಲುಗಳು ದೇವರ ಎಣಿಕೆಯಲ್ಲಿ ಗೊತ್ತಿದೆ, ದೇವರಿಗೆ ಗೊತ್ತಿದೆ ಈತನ ತಲೆಯಲ್ಲಿ ಇಷ್ಟೇ ಕೂದಲಿದೆ ಎಂಬುದಾಗಿ. ಅದು ಮಾತ್ರವಲ್ಲ, ಮನುಷ್ಯನು ಇವತ್ತು ಈ ಭೂಮಿ ಮೇಲೆ ಎಷ್ಟು ಜನ ಮನುಷ್ಯರಿದ್ದಾರೆ ಅಂತಂದರೆ ಸುಮಾರು 800 ಕೋಟಿ ಮನುಷ್ಯರು ಈ ಭೂಮಿ ಮೇಲೆ ಇದ್ದಾರೆ. ಈ 800 ಕೋಟಿ ಮನುಷ್ಯರ ತಲೆಯಲ್ಲಿರುವಂಥ ಕೂದಲುಗಳ ಲೆಕ್ಕವೂ ಕೂಡ ದೇವರಿಗೆ ಇದೆ. ಅರ್ಥ ಮಾಡ್ಕೊಂಡಿದ್ದೇನೆ. ನಮ್ಮೊಬ್ಬರ ತಲೆ ಮಾತ್ರ ಅಲ್ಲ, ಈ ಭೂಮಿಯಲ್ಲಿರುವಂಥ 800 ಕೋಟಿ ಮನುಷ್ಯರ ತಲೆಯಲ್ಲಿರುವಂಥ ಎಲ್ಲ ಕೂದಲುಗಳು ಕೂಡ ದೇವರ ಲೆಕ್ಕದಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಹಿಂದೆ ಎಷ್ಟು ಜನ ಹುಟ್ಟಿ ಸತ್ತವರೋ ಅವರ ತಲೆ ಕೂದಲುಗಳ ಲೆಕ್ಕವೂ ಕೂಡ ಇದೆ, ಮುಂದೆ ಹುಟ್ಟಿ ಸಾಯುವಂಥವರ ಎಲ್ಲ ತಲೆ ಕೂದಲುಗಳ ಲೆಕ್ಕವೂ ಕೂಡ ಇದೆ. ಅಂದರೆ ದೇವರು ಎಂಥ ದೊಡ್ಡವನೋ ಒಂದ್ಸರಿ ಆಲೋಚನೆ ಮಾಡಿ. ಆ ರೀತಿಯಾಗಿನೇ ಆಕಾಶದ ಕಡೆಗೆ ನೋಡುವಂಥದ್ದಾದರೆ ಇಂಥ ಒಂದು ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ದೇವರು ಆತನು ಲೆಕ್ಕವನ್ನು ಮಾಡಿದನಂತೆ. ಲೆಕ್ಕವನ್ನು ಮಾಡೋದಲ್ದಲ್ಲೇ ಪ್ರತಿಯೊಂದಕ್ಕೂ ಕೂಡ ಹೆಸರನ್ನ ಇಟ್ಟಿದ್ದಾನಂತೆ, ಇಂತಿಂಥ ನಕ್ಷತ್ರಗಳಿಗೆ ಇಂತಿಂಥ ಹೆಸರು ಎಂಬುದಾಗಿ. ಅಂದರೆ ದೇವರು ಅಂಥ ದೊಡ್ಡವನು. ನಕ್ಷತ್ರಗಳನ್ನು ಲೆಕ್ಕ ಮಾಡುವಂಥ ವಿಜ್ಞಾನಿ ಆಗಲಿ, ಮೇಧಾವಿ ಆಗಲಿ, ಈ ಒಂದು ಭೂ ಪ್ರಪಂಚದಲ್ಲಿ ಯಾವನಾದರೂ ಇದಾನ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಇರುವುದಕ್ಕೆ ಸಾಧ್ಯವಿಲ್ಲ. ಮುಂದೆ ಇರುವುದಕ್ಕೆ ಸಾಧ್ಯ, ಅವಾಗಲೂ ಕೂಡ ಸಾಧ್ಯ ಇಲ್ಲ. ಆಕಾಶದ ನಕ್ಷತ್ರಗಳನ್ನು ಎಣಿಸುವಂಥ ಮೇಧಾವಿ ಯಾವನು ಕೂಡ ಇಲ್ಲ. ಒಂದು ವೇಳೆ ಅವನು ಆ ರೀತಿಯಾಗಿ ಲೆಕ್ಕ ಮಾಡ್ತಾನೆ ಅಂತ ಅಂದರೆ ಆ ಮನುಷ್ಯನ ಜೀವಿತ ಕಾಲವು ಸಾಕಾಗಲ್ಲ. ಈ ಒಂದು ನಕ್ಷತ್ರಗಳನ್ನು 1, 2 ಎಂಬುದಾಗಿ ಆತನು ಎಣಿಸ್ತಾನೆ ಅಂತಂದರೆ ಅವನು ಎಣಿಕೆ ಮಾಡಿ ಮುಗಿಸುವುದಕ್ಕೆ ಅವನ ಜೀವಿತ ಕಾಲವು ಸಾಕಾಗುವುದಿಲ್ಲ. ಅಷ್ಟು ಕೋಟಿಯಾಗಿದೆ ಈ ಒಂದು ನಕ್ಷತ್ರಗಳು ಆಕಾಶದಲ್ಲಿ. ಇವತ್ತು ಪ್ರಪಂಚದಲ್ಲಿ ಮನುಷ್ಯರು ಅವರಿಗೆ ಹುಟ್ಟಿದಂಥ ಮಕ್ಕಳಿಗೆ, ತಮ್ಮ ಮನೆಯಲ್ಲಿರುವಂಥ ಸಾಕು ಪ್ರಾಣಿಗಳಿಗೆ ಹೆಸರನ್ನ ಇಡ್ತಾ ಇರುವಂಥ ವಿಚಾರಗಳು ನಮಗೆ ಗೊತ್ತಿದೆ. ಆದರೆ
ಯಾವ ಮನುಷ್ಯನಾದರೂ ಆಕಾಶದಲ್ಲಿರುವಂಥ ನಕ್ಷತ್ರಗಳಿಗೆ ಹೆಸರನ್ನ ಇಡ್ತಾನ? ಎಂಥ ಮೇಧಾವಿ ಆಗಲಿ, ಎಂಥ ವಿಜ್ಞಾನಿ ಆಗಲಿ, ಇವತ್ತು ವಿಜ್ಞಾನಿಗಳನ್ನೇ ಒಂದು ಉನ್ನತವಾದಂಥ ರೀತಿಯಲ್ಲಿ ನೋಡುವಂಥ ಈ ಮನುಷ್ಯನು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ಮನುಷ್ಯನಾದರೂ ಆಕಾಶದಲ್ಲಿರುವಂಥ ನಕ್ಷತ್ರಗಳಿಗೆ ಹೆಸರನ್ನ ಇಡ್ತಾ ಇದ್ದಾನ? ಯಾವ ವಿಜ್ಞಾನಿ ಅದು ಹೆಸರನ್ನ ಇಡ್ತಾ ಇದ್ದಾನ? ಯಾರೂ ಕೂಡ ಆ ರೀತಿಯಾಗಿ ಕಾಣಿಸಲ್ಲ. ಆದರೆ ತಂದೆ ಅವುಗಳ ಲೆಕ್ಕವನ್ನು ನೇಮಿಸಿ ಅವುಗಳಿಗಿರುವಂಥ ಹೆಸರುಗಳನ್ನು ಕೂಡ ಇಟ್ಟು ಅವುಗಳ ಹೆಸರುಗಳನ್ನು, ಕೆಲವೊಂದು ಹೆಸರುಗಳನ್ನು ದೇವರು ಬೈಬಲಲ್ಲಿ ಬರೆಸಿಕೊಟ್ಟಿದ್ದಾನೆ. ಆ ಹೆಸರುಗಳನ್ನು ಒಂದು ಸರಿ ಗಮನಿಸಿ. ಯೋಬನ ಗ್ರಂಥ 38ನೇ ಅಧ್ಯಾಯ 31ನೇ ವಚನವನ್ನ, ನೀನು ಕೃತ್ತಿಕೆಯ ಸರಪಣಿಯನ್ನ ಬಿಗಿದು ಮೃಗಶಿರದ ಬಂಧವನ್ನು ಬಿಚ್ಚುವೆಯೋ. ನೀನು ಕೃತ್ತಿಕೆಯ ಸರಪಣಿ ಅಂದ್ರೆ ಇವೆಲ್ಲವೂ ಕೂಡ ಆಕಾಶದಲ್ಲಿರುವಂಥ ಕಾರ್ಯಗಳು, ನಕ್ಷತ್ರ ಮಂಡಲಗಳು, ನಕ್ಷತ್ರಗಳು. ನೀನು ಕೃತ್ತಿಕೆಯ ಸರಪಣಿಯನ್ನು ಬಿಗಿದು ಮೃಗಶಿರದ ಬಂಧವನ್ನು ಬಿಚ್ಚುವೆಯ. ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನ ಬರಮಾಡುವೆಯೋ. ಆಯಾ ಸಮಯಗಳಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವೆಯೋ ಅಂದರೆ ಆಕಾಶದಲ್ಲಿರುವಂಥ ನಕ್ಷತ್ರಗಳು ಕೂಡ ದೇವರು ಹೇಳಿದಂಥ ಕೆಲಸವನ್ನು ಮಾಡ್ತಾ ಇದೆ. ಆ ನಕ್ಷತ್ರಗಳು ಎಲ್ಲವೂ ಕೂಡ ಚಲಿಸ್ತಾ ಇದೆ. ಈ ಚಲಿಸುವಂಥ ನಕ್ಷತ್ರಗಳು ಯಥಾಕ್ರಮದಲ್ಲಿ ದೇವರು ಹೇಳಿದಂಥ ಆಜ್ಞೆಗೆ ಅನುಸಾರವಾಗಿಯೇ ಚಲಿಸಬೇಕು. ಅವುಗಳು ಚಲಿಸುವಂಥ ಒಂದು ಕಾರ್ಯದಲ್ಲಿ ಹೆಚ್ಚು ಕಡಿಮೆ ಎನ್ನುವಂಥದ್ದು ಆಗಬಾರ್ದು. ಆ ರೀತಿಯಾಗಿ ಕ್ರಮವಾಗಿ ಚಲಿಸಬೇಕು. ಕ್ರಮವಾದಂಥ ರೀತಿಯಲ್ಲಿ ಅವು ಬರಬೇಕು. ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವೆಯೋ. ಕೆಲವೊಂದು ನಕ್ಷತ್ರ ಮಂಡಲವು ಭೂಮಿಗೆ ಎಷ್ಟೋ ವರ್ಷಗಳಿಗೊಮ್ಮೆ ಭೂಮಿಯ ಸಮೀಪಕ್ಕೆ ಬರ್ತದೆ ಎಂಬುದಾಗಿ ವಿಜ್ಞಾನಿಗಳು ಹೇಳಿದ್ದಾರೆ. ಆ ರೀತಿಯಾಗಿ ಆ ನಕ್ಷತ್ರ ಮಂಡಲಗಳು ಆ ರೀತಿಯಾಗಿ ಕ್ರಮವಾದಂಥ ರೀತಿಯಲ್ಲಿ ಬರುವಂಥ ಏರ್ಪಾಟನ್ನು ಯಾರು ಮಾಡಿದ್ದಾರೆ? ದೇವರು ಮಾಡಿದ್ದಾನೆ. ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವೆಯೋ. ಸಪ್ತರ್ಷಿಗಳನ್ನ ಪರಿವಾರದೊಡನೆ ನಡೆಸುವೆಯೋ. ಸಪ್ತರ್ಷಿಗಳನ್ನ ಪರಿವಾರದೊಡನೆ, ನಕ್ಷತ್ರ ರಾಶಿಗಳು ಎಂಬುದಾಗಿ ಇದೆ, ಸಪ್ತರ್ಷ ಪರಿವಾರ ಎಂಬುದಾಗಿ ಇದೆ. ಅಂದರೆ ಆಕಾಶವನ್ನು ನೋಡುವಂಥದ್ದಾದರೆ ಕೋಟ್ಯಾನುಕೋಟಿ ನಕ್ಷತ್ರಗಳಿದೆ. ಅಷ್ಟು ಮಾತ್ರವಲ್ಲ, ಈ ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ಒಳಗೊಂಡಿರುವಂಥದ್ದು ನಕ್ಷತ್ರ ಮಂಡಲ. ಈ ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ಹೊಂದಿರುವಂಥ ನಕ್ಷತ್ರ ಮಂಡಲಗಳು ಕೋಟ್ಯಾನುಕೋಟಿಯಾಗಿದೆ. ಅಂದರೆ ಈ ಒಂದು ವಿಶಾಲವಾದಂಥ ಭೂಮಿ ನಮ್ಮ ಒಂದು ವಿಶ್ವಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡುವಾಗ, ಈ ವಿಶ್ವದಲ್ಲಿ ನಾವು ನೋಡುವಾಗ ಭೂಮಿ ಎನ್ನುವಂಥದ್ದು ಕಣ್ಣಿಗೆ ಕಾಣಲ್ಲ. ಭೂಮಿ ಅನ್ನೋದು ಕಣ್ಣಿಗೆ ಕಾಣಲ್ಲ. ಭೂಮಿ ಎನ್ನುವಂಥದ್ದು ಎಲ್ಲಿದೆ ಎನ್ನುವಂಥದ್ದು ರೀತಿಯಲ್ಲಿ ನಮಗೆ ಗೊತ್ತಾಗೋದಿಲ್ಲ. ವಿಶ್ವದಲ್ಲಿ ನಾವು ನೋಡುವಂಥದ್ದಾದರೆ ಆಲೋಚನೆ ಮಾಡಿ, ವಿಶ್ವ ಎನ್ನುವಂಥದ್ದು ಎಂಥ ದೊಡ್ಡದ್ದೋ ಎನ್ನುವಂಥದ್ದನ್ನ. ಮತ್ತೆ ಆಮೋಸನ ಗ್ರಂಥ 5ನೇ ಅಧ್ಯಾಯ 8ನೇ ವಚನವನ್ನ, ಆಮೋಸ 5:8, ಕೃತ್ತಿಕೆಯನ್ನು ಮೃಗಶಿರವನ್ನು ಸೃಷ್ಟಿಸಿದವನು, ಕೃತ್ತಿಕೆಯನ್ನು ಮೃಗಶಿರವನ್ನು ಸೃಷ್ಟಿಸಿದವನು. ಯೋಬನ ಗ್ರಂಥ 9ನೇ ಅಧ್ಯಾಯ 9ನೇ ವಚನವನ್ನ, ಯೋಬನ ಗ್ರಂಥ 9:9, ಸಪ್ತರ್ಷಿಗಳನ್ನು, ಮೃಗಶಿರವನ್ನು, ಕೃತ್ತಿಕೆಯನ್ನು, ತೆಂಕಣ ದಿಕ್ಕಿನ ನಕ್ಷತ್ರಗಳನ್ನು ನಿರ್ಮಿಸಿದವನು ಆತನೇ. ನೋಡಿ, ವಿಶ್ವಶಾಸ್ತ್ರದ ಬಗ್ಗೆ ಆತನು ಬರೆಸಿರುವಂತ ಮಾತುಗಳು ಇವೆಲ್ಲವೂ ಕೂಡ. ಸಪ್ತರ್ಷಿಗಳನ್ನ, ಮೃಗಶಿರವನ್ನು, ಕೃತ್ತಿಕೆಯನ್ನು, ತೆಂಕಣ ದಿಕ್ಕಿನ ನಕ್ಷತ್ರಗಳನ್ನು ನಿರ್ಮಿಸಿದವನು, ಸೃಷ್ಟಿ ಮಾಡಿದವನು, ಉದ್ಭವವಾಗುವಂಥ ರೀತಿಯಲ್ಲಿ ಮಾಡಿದವನು ದೇವರೇ. ಈ ವಚನಗಳನ್ನು ನಾವು ಆಲೋಚನೆ ಮಾಡುವಂಥದ್ದಾದರೆ ಈ ಒಂದು ನಕ್ಷತ್ರಗಳಿಗಿರುವಂಥ ಈ ಒಂದು ಹೆಸರುಗಳನ್ನು ಇವತ್ತು ಮನುಷ್ಯನು ರಾಶಿಗಳನ್ನಾಗಿ ಇಟ್ಟುಕೊಂಡು ಜ್ಯೋತಿಷ್ಯವನ್ನು ಹೇಳ್ತೀನಿ ಎಂಬುದಾಗಿ ಮನುಷ್ಯನ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ, ಈ ಹೆಸರುಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ. ಆದರೆ ಈ ಮನುಷ್ಯನು ಈ ರೀತಿಯಾಗಿ ಉಪಯೋಗಿಸಿಕೊಳ್ಳುತ್ತಿರುವಂಥ ಈ ಒಂದು ಹೆಸರುಗಳನ್ನು ಮನುಷ್ಯನೇ ಏನಾದರೂ ಆ ನಕ್ಷತ್ರಗಳಿಗೆ ಇಟ್ಟಿದ್ದಾನೆ ಅಂತ ಅಂದರೆ ಇಲ್ಲ, ಅದನ್ನು ದೇವರು ಇಟ್ಟಿದ್ದಾನೆ. ದೇವರು ಆ ನಕ್ಷತ್ರಗಳಿಗೆ ಇಂಥ ಒಂದು ಹೆಸರುಗಳನ್ನು ಇಟ್ಟು ಈ ಒಂದು ನಕ್ಷತ್ರಗಳ ಸಂಖ್ಯೆಯನ್ನು ಕೂಡ ಆತನು ಗೊತ್ತು ಮಾಡಿದ್ದಾನೆ. ದೇವರು ಇಟ್ಟು ಈ ಒಂದು ನಕ್ಷತ್ರ ಮಂಡಲಗಳ ಹೆಸರನ್ನು ಕೂಡ ಆತನು ಹೇಳ್ತಿರುವಂಥ ಕಾರ್ಯವು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತುಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನ ಸೃಷ್ಟಿಸಿದಾತನು ಯಾರು? ಈ ನಕ್ಷತ್ರ, ನೀವು ಮೇಲಕ್ಕೆತ್ತಿ ಕಣ್ಣನ್ನ ಮೇಲಕ್ಕೆತ್ತಿ ನಕ್ಷತ್ರ ಆಕಾಶವನ್ನ ನೋಡಿ,
ಈ ನಕ್ಷತ್ರಗಳನ್ನ ಸೃಷ್ಟಿಸಿದವನು ಯಾರು? ಯಾವತ್ತಾದ್ರೂ ಮನುಷ್ಯನ ಆಲೋಚನೆ ಮಾಡ್ತಾನ? ಅದಕ್ಕೆ ಅದೇ ಬಂದಿದೆ ಎಂಬುದಾಗಿ ಹೇಳ್ತಾನೆ. ತನ್ನಟ್ಟಿಗೆ ತಾನೇ ಪ್ರಕೃತಿ ಎನ್ನುವಂಥದ್ದು ಬಂದಿದೆ ಎಂಬುದಾಗಿ ಹೇಳ್ತಾನೆ. ಒಂದ್ ವೇಳೆ ನಾವು ಅವರನ್ನ ನೀನು ಹುಟ್ಟಿದೆಯಲ್ಲಪ್ಪ, ನೀನು ಹುಟ್ಟುವುದಕ್ಕೆ ಯಾರೂ ಕಾರಣ ಇಲ್ದಲೇ ನಿನ್ನಟ್ಟಿಗೆ ನೀನು ಹುಟ್ಟಿದೀಯಾ ಎಂಬುದಾಗಿ ಕೇಳಿದ್ರೆ ಅವಾಗ ಏನು ಉತ್ತರ ಕೊಡ್ತಾನೆ? ನಾನು ಹುಟ್ಟುವುದಕ್ಕೆ ಕಾರಣರು ನನ್ನ ತಂದೆ ತಾಯಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಅವನು ಹುಟ್ಟುವುದಕ್ಕೆ ಯಾರು ಇಲ್ದಲೇನೆ ತಂದೆ ತಾಯಿ ಇದರೆ ಎಂಬುದಾಗಿ ಆ ಥರ ಹೇಳ್ತಾರೆ. ಅಂದರೆ ಈ ಪ್ರಕೃತಿ ಎನ್ನುವಂಥದ್ದು ಬರುವುದಕ್ಕೆ, ಪ್ರಕೃತಿ ಎನ್ನುವಂಥದ್ದು ಹುಟ್ಟುವುದಕ್ಕೆ ಯಾರು ಇಲ್ದಲೆ ತನ್ನಟ್ಟಿಗೆ ತಾನೇ ಹುಟ್ಟೋದಕ್ಕೆ ಸಾಧ್ಯವಾ? ಇವತ್ತು ಈ ಭೂಮಿ ಮೇಲೆ ತನ್ನಟ್ಟಿಗೆ ತಾನೇ ಯಾವ ಕಾರ್ಯವೂ ನಡೆಯದೇ ಇರುವಂತ ಕಾರಣ, ನಡೆಯದೇ ಇರುವಾಗ ಪ್ರಕೃತಿ ಎನ್ನುವಂಥದ್ದು ತನ್ನಟ್ಟಿಗೆ ತಾನೇ ಬರುತ್ತಾ? ಪ್ರಕೃತಿ ಚಕ್ರ ಎನ್ನುವಂಥದ್ದು ಯಾರು ಇಲ್ಲದೆ ಏನೇ ಇದ್ರೂ ಯಥಾಕ್ರಮವಾಗಿ ತಿರುಗುತ್ತಾ? ಆಲೋಚನೆ ಮಾಡಿ. ದೇವರು ಎನ್ನುವಂಥವನು ಇದ್ದಾನೆ, ಆತನೇ ಇವೆಲ್ಲವನ್ನ ಮಾಡ್ತಾ ಇದ್ದಾನೆ ಅಂತೇಳಿ ಮನುಷ್ಯನು ಅದನ್ನ ಗುರುತಿಸ್ಬೇಕು. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಅಂದ್ರೆ ಇವುಗಳ ಸಮೂಹವನ್ನ ಲೆಕ್ಕಕ್ಕೆ ಸರಿಯಾಗಿ ಮುಂದರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ. ಎಲ್ಲವನ್ನ ಹೆಸರೆತ್ತಿ ಕರೆಯುತ್ತಾನಂತೆ, ಲೆಕ್ಕಕ್ಕೆ ಸರಿಯಾಗಿ ಇವೆಲ್ಲವುಗಳನ್ನ ನಡೆಸ್ತಾನಂತೆ. ಇಂತಿಂಥ ನಕ್ಷತ್ರ ಮಂಡಲಗಳು ಇಷ್ಟು ಸ್ಪೀಡಾಗಿ ತಿರುಗಬೇಕು. ಯಾಕೆಂತಂದ್ರೆ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರ ಸ್ಪೀಡ್ಗಳು ಇದೆಯಾ ಅಂತಂದ್ರೆ ಹೆಚ್ಚು ಕಡಿಮೆ ಇದೆ. ನಕ್ಷತ್ರಗಳಿಗೆ ಹೆಸರೆತ್ತಿ ತಂದೆ ಕರಿತಾ ಇರುವಾಗ, ಆದರೆ ಮನುಷ್ಯನ ನಕ್ಷತ್ರಗಳನ್ನು ನೋಡಿ ಅವುಗಳು ಪ್ರಕಾಶಿಸುವಂತ ಶಕ್ತಿಯನ್ನು ಹೊಗಳ್ತಾ ಇದ್ದಾನೆ ಹೊರತು, ನಾವು ಕೂಡ ಈ ನಕ್ಷತ್ರಗಳನ್ನು ನೋಡಿ ಬುದ್ಧಿಯನ್ನು ತಂದುಕೊಂಡು ದೇವರಿಗೋಸ್ಕರ ಬೆಳಗಬೇಕು, ದೇವರಿಗೋಸ್ಕರ ಪ್ರಕಾಶಿಸಬೇಕು ಅಂತೇಳಿ ಮನುಷ್ಯನ ಆಲೋಚನೆ ಮಾಡ್ತಾ ಇಲ್ಲ. ಈ ನಕ್ಷತ್ರವು ಈ ರೀತಿಯಾಗಿ ಹೊಳಿತಾ ಇದೆ, ಆ ನಕ್ಷತ್ರವು ಆ ರೀತಿಯಾಗಿ ಹೊಳಿತಾ ಇದೆ ಅಂತ ಹೇಳಿ ಆ ಹೊಳೆಯುವಂಥ ನಕ್ಷತ್ರಗಳನ್ನು ನೋಡ್ತಾ ಇದ್ದಾನೆ ಹೊರತು ಏನಕ್ಕೋಸ್ಕರ ಆ ರೀತಿಯಾಗಿ ಹೊಳಿತಾ ಇದೆ, ಆ ಹೊಳೆಯುವುದಕ್ಕಿರುವಂಥ ಕಾರಣವು ಏನು, ಆ ಕಾರಣವನ್ನು ತಿಳ್ಕೊಂಡು ನಾವು ಕೂಡ ದೇವರಿಗೋಸ್ಕರ ಈ ರೀತಿಯಾಗಿ ಹೊಳಿಬೇಕು ಎಂಬುದಾಗಿ ಮನುಷ್ಯನ ಯಾವುದೇ ಕಾರಣಕ್ಕೂ ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ. ಮತ್ತೆ ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ, ತೇಜೋಮಯವಾದ ಆಕಾಶ ಮಂಡಲ, ಆಕಾಶ ಮಂಡಲ ಹೆಂಗಿದೆ? ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ನಕ್ಷತ್ರಗಳು ಹೊಳೆಯುತ್ತಾ? ನಕ್ಷತ್ರಗಳು ಹೊಳೆಯುತ್ತೆ. ಅಂದ್ರೆ ವಿಜ್ಞಾನವು ಹುಟ್ಟುವುದಕ್ಕಿಂತ ಮೊದಲೇ ಬೈಬಲಲ್ಲಿ ದೇವರು ಬರೆಸಿರುವಂತ ಮಾತುಗಳು, ಸೃಷ್ಟಿಯ ವಿಷಯದಲ್ಲಿ ಇವರು ಹೊಂದ್ಕೊಂಡಂತ ರೀತಿಯಲ್ಲಿ ವಿಶ್ವಶಾಸ್ತ್ರದ ವಿಷಯದಲ್ಲಿ ಬರೆಸಿರುವಂತ ಮಾತುಗಳು ಇವೆಲ್ಲವೂ ಕೂಡ. ಫಿಲಿಪಿ 2:16 ಗಮನಿಸಿ. ಫಿಲಿಪಿ 2:16, ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು, ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಹೊಳೆಯುವ ಜ್ಯೋತಿರ್ಮಂಡಲಗಳು, ಈ ನಕ್ಷತ್ರ ಮಂಡಲಗಳು ಯಾವ ರೀತಿಯಾಗಿದೆ? ಹೊಳಿತಾ ಇದೆ. ನಾವು ಇವತ್ತು ರಾತ್ರಿಯಲ್ಲಿ ನೋಡುವಂತ ನಕ್ಷತ್ರಗಳು ಕಾಣುತ್ತೆ. ಈ ನಕ್ಷತ್ರಗಳು ಎಷ್ಟು ದೂರದಲ್ಲಿದೆ ಅಂತ ಅಂದ್ರೆ, ನಮಗೆ ಹಗಲಿನ ಹೊತ್ತಿನಲ್ಲಿ ಬರುವಂತಹ ಸೂರ್ಯನಿದನಲ್ಲ, ಈ ಸೂರ್ಯನಿಗಿಂತ ಎಷ್ಟೋ ಪಟ್ಟು ದೂರದಲ್ಲಿ ಇರುವಂಥವು. ಈ ಭೂಮಿಯಿಂದ ಸೂರ್ಯನಿಗಿರುವಂಥ ಅಂತರ 15 ಕೋಟಿ ಕಿಲೋಮೀಟರ್. ಆದರೆ ಈ ನಕ್ಷತ್ರಗಳು ಎಷ್ಟಿದೆ ಅಂತಂದರೆ ಎಷ್ಟು ಕೋಟಿ ಕಿಲೋಮೀಟರ್ ದೂರದಲ್ಲಿದೆಯೋ ಅದು ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇದೆ ಅಂದರೆ ಏನರ್ಥ? ಸೂರ್ಯನಿಗಿಂತಲೂ ಕೂಡ ದೂರದಲ್ಲಿದೆ ಭೂಮಿಗೆ. ಆಗಿರುವಂಥ ಕಾರಣವೇ ಚಿಕ್ಕದಾಗಿ ಕಾಣುತ್ತೆ. ಅಂಥ ದೂರದಲ್ಲಿದ್ದರೂ ಕೂಡ ಆ ರೀತಿಯಾಗಿ ಹೊಳೆಯುತ್ತೆ. ಅಂದರೆ ನಕ್ಷತ್ರಗಳಂತೆ ನಾವಿರ್ಬೇಕಾ? ಹೌದು. ಅಂದರೆ ನಾವು ಆಕಾಶದಲ್ಲಿ ಹೇಗೆ ನಕ್ಷತ್ರಗಳು ಎನ್ನುವಂಥದ್ದು ಪ್ರಕಾಶಿಸ್ತವೋ ಆ ರೀತಿಯಾಗಿ ನಾವು ಕೂಡ ದೇವರಲ್ಲಿ ಇದ್ದುಕೊಂಡು ಈ ಲೋಕಕ್ಕೆ ಪ್ರಕಾಶ ಕೊಡುವಂಥವರಾಗಿರ್ಬೇಕೇ ಹೊರತು ಅವುಗಳ ಕಾಂತಿ ಎಷ್ಟು ದೂರದವರೆಗೆ ಪ್ರಕಾಶಿಸ್ತತೆ, ಈ ಒಂದು ನಕ್ಷತ್ರ ಮಂಡಲಗಳು ಎಷ್ಟಿವೆ, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅನವಶ್ಯಕವಾದಂಥವುಗಳು. ಆಕಾಶದ ವಿಷಯದಲ್ಲಿ ನಾವು ಒಂದು ವೇಳೆ ದೇವರು ನಮಗೆ ನಕ್ಷತ್ರಗಳನ್ನು ಇಟ್ಟಿದ್ದಾನ, ಸೂರ್ಯನನ್ನು ಇಟ್ಟಿದ್ದಾನ, ಚಂದ್ರನನ್ನು ಇಟ್ಟಿದ್ದಾನ, ಇವೆಲ್ಲವುಗಳನ್ನು ನೋಡಿ ಏನು ಮಾಡ್ಬೇಕು ನಾವು? ದೇವ್ರು ನಮಗೋಸ್ಕರ ಇಟ್ಟಿದ್ದಾನೆ ಇವೆಲ್ಲವನ್ನ. ಅಂದರೆ ಇವೆಲ್ಲವನ್ನು ನೋಡಿದಂಥ ಮನುಷ್ಯನ ಏನು ಅರ್ಥ ಮಾಡ್ಕೊಳ್ಬೇಕು?
ಇವೆಲ್ಲವೂ ಕೂಡ ದೇವರ ಆಜ್ಞೆಯನ್ನು ಪಾಲಿಸ್ತಾ ಇದೆ. ದೇವರ ಆಜ್ಞೆಯಂತೆ ನಮಗೆ ಸೇವೆ ಮಾಡ್ತಾ ಇದೆ. ನಾವೇನು ಮಾಡಬೇಕು? ಆ ದೇವರ ಕೋರಿಕೆಯನ್ನು ನಾವು ತೀರಿಸ್ಬೇಕು. ಆ ದೇವರ ಹೇಳಿದಂಥ ಕೆಲಸವನ್ನು ಈ ಪ್ರಕೃತಿ ಯಾವ ರೀತಿಯಾಗಿ ನೆರವೇರಿಸ್ತಾ ಇದೆಯೋ ಆ ರೀತಿಯಾಗಿ ನಾವು ಕೂಡ ನೆರವೇರಿಸಬೇಕು. ಒಂದು ನಕ್ಷತ್ರವು ಯಾವ ರೀತಿಯಾಗಿ ದೇವರ ಕೆಲಸವನ್ನು ಮಾಡ್ತಿದೆಯೋ ನಾವು ಕೂಡ ಆ ರೀತಿಯಾಗಿ ಈ ದೇವರ ಕೆಲಸವನ್ನು ನೆರವೇರಿಸಬೇಕು ಎನ್ನುವಂಥದ್ದನ್ನು ಮನುಷ್ಯನ ಜ್ಞಾಪಕಕ್ಕೆ ತಂದುಕೋಬೇಕು. ಇವತ್ತು ಈ ಲೋಕದಲ್ಲಿ ಮನುಷ್ಯನು ತಮ್ಮ ಪಕ್ಕದ ಮನೆಯಲ್ಲಿ ಕಾರ್ ತಂದರು ಅಂದ್ಕೊಳ್ಳಿ, ನಾವು ಕೂಡ ಕಾರ್ ತರಬೇಕು ಎಂಬುದಾಗಿ ಆಸೆ ಪಡ್ತಾರೆ. ಅದನ್ನು ನೋಡ್ಬಿಟ್ಟು ಪಕ್ಕದ ಮನೆಯಲ್ಲಿ ಯಾರೋ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿದ ಅಂದ್ಕೊಂಡ್ರೆ ಇವನು ಕೂಡ ನಾನು ಬಿಲ್ಡಿಂಗನ್ನು ಕಟ್ಟಬೇಕು ಎಂಬುದಾಗಿ ಆಸೆ ಪಡ್ತಾನೆ, ಆಲೋಚನೆ ಮಾಡ್ತಾನೆ. ಆ ರೀತಿಯಾಗಿ ಇವತ್ತು ದೇವರ ಕೆಲಸವನ್ನು ಸರಿಯಾದಂಥ ರೀತಿಯಲ್ಲಿ ಮಾಡ್ತಿರುವಂಥ ಇವೆಲ್ಲ ಪ್ರಕೃತಿಯನ್ನು ನೋಡಿ ಮನುಷ್ಯನು ಕೂಡ ನಾನು ಈ ರೀತಿಯಾಗಿಯೇ ದೇವರ ಕೆಲಸವನ್ನು ಮಾಡಬೇಕು ಎಂಬುದಾಗಿ ಆಸೆ ಪಡಬೇಕು. ಆದರೆ ಆ ರೀತಿಯಾಗಿ ಆಸೆ ಪಡಲ್ಲ. ಮತ್ತು ಕೀರ್ತನೆಗಳು 19ನೇ ಕೀರ್ತನೆ 1ನೇ ವಚನವನ್ನು ಗಮನಿಸಿ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತಂತೆ. ಅಂದ್ರೆ ಆಕಾಶವನ್ನು ನೋಡ್ತಿದ್ದಂಗೆ ಏನು ಬರುತ್ತೆ ಆಲೋಚನೆ? ಏನಪ್ಪ ಇಂಥ ದೊಡ್ಡದಾಗಿದೆ ಎಂಬುದಾಗಿ ಆಲೋಚನೆ ಬರ್ತದೆ. ಇಂಥ ಒಂದು ವಿಶಾಲವಾದಂಥ ಆಕಾಶವನ್ನು ಸೃಷ್ಟಿ ಮಾಡಿದಂಥವನು ಯಾರು ಎಂಬುದಾಗಿ ಆಲೋಚನೆ ಬರ್ತದೆ. ಆ ರೀತಿಯಾಗಿ ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಅಂದರೆ ವಿಶ್ವಶಾಸ್ತ್ರವು ಆತನ ಕೈಕೆಲಸವನ್ನ ಮಹಿಮೆಯನ್ನ ವಿವರಿಸುತ್ತಿರುವಂಥ ರೀತಿಯಲ್ಲಿ ನಮಗೆ ಈ ವಾಕ್ಯಗಳು ಕಾಣ್ತಾ ಇದೆ. ಮನುಷ್ಯನು ಇವುಗಳನ್ನು ಕುರಿತು ತಿಳಿದುಕೊಳ್ಬೇಕೇ ಹೊರತು ಅನಗತ್ಯವಾದಂಥ ವಿಚಾರಗಳನ್ನು, ಕೆಲಸಕ್ಕೆ ಬಾರದೇ ಇರುವಂಥ ವಿಚಾರಗಳನ್ನು ತಿಳಿದುಕೊಳ್ಳಬಾರ್ದು. ಆ ಗ್ರಹದಲ್ಲಿ ವಾಸ ಮಾಡ್ಬೋದಾ, ಈ ಗ್ರಹದಲ್ಲಿ ವಾಸ ಮಾಡ್ಬೋದಾ, ಆ ಗ್ರಹದಲ್ಲಿ ಏನಿದೆ, ಈ ನಕ್ಷತ್ರಗಳಲ್ಲಿ ಏನಿದೆ, ಮನುಷ್ಯನಿಗೆ ಅದರಿಂದ ಬರುವಂಥ ಲಾಭ ಏನು? ಲಾಭವು ಏನೂ ಇಲ್ಲ. ದೇವರೊಂದು ಮಾತು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ, ನೀನು ಹದ್ದಿನಂತೆ ಆಕಾಶಕ್ಕೆ ಏರಿದ್ರೂ ಕೂಡ ನೀನು ಅಲ್ಲಿಂದ ಇಳಿಸ್ಬಿಡ್ತೀನಿ ಎಂಬುದಾಗಿ ಆತನು ಹೇಳಿದ್ದಾನೆ. ಆಗಿರುವಂಥ ಕಾರಣ ಮನುಷ್ಯನು ಈ ಗ್ರಹವನ್ನು ಬಿಟ್ಟು ನಾನು ಇನ್ನೊಂದು ಗ್ರಹದಲ್ಲಿ ನಾನು ಹೋಗಿ ವಾಸ ಮಾಡ್ತೀನಿ ಅಂತ ಅಂದರೆ ಅದು ಸುಳ್ಳು. ಆ ರೀತಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಕೀರ್ತನೆಗಳು 56 ಗಮನಿಸಿ. ದೇವರು ತಾನೇ ನ್ಯಾಯಾಧಿಪತಿ. ಕೀರ್ತನೆಗಳು 56. ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲವು ಘೋಷಿಸುತ್ತದೆ. ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲವು ಘೋಷಿಸುತ್ತದೆ. ಅಂದರೆ ಆಕಾಶವು ತಂದೆಯ ನೀತಿಯನ್ನು ತಿಳಿಯಪಡಿಸ್ತಾ ಇರುವಂಥ ಸಮಯದಲ್ಲಿ ಮನುಷ್ಯನ ಭೂಮಿ ಮೇಲೆ ಅನೀತಿವಂತನಾಗಿ ಬದಲಾಗ್ತಾ ಇದ್ದಾನೆ. ಆಕಾಶ ದೇವ್ರ ನೀತಿವಂತನು ಎಂಬುದಾಗಿ ಆಕಾಶ ತಿಳಿಸುತ್ತೆ. ಮನುಷ್ಯನ ಮಾತ್ರ ಅನೀತಿವಂತನಾಗಿ ಬದಲಾಗ್ತಾ ದೇವರಿಗೆ ಬೆಲೆ ಕೊಡದಂಥ ರೀತಿಯಲ್ಲಿ ಇವನಿದ್ದಾನೆ. ಆದ್ರೆ ಮನುಷ್ಯನ ತಂದೆಯ ನೀತಿಯನ್ನ ತಿಳಿಸ್ಬೇಕು. ಇನ್ನು ಉದುರು ಹೋಗುವಂಥ ನಕ್ಷತ್ರಗಳು ಅಂದರೆ ಬ್ಲ್ಯಾಕ್ ಹೋಲ್ಸ್ ಎಂಬುದಾಗಿ ವಿಜ್ಞಾನವು ಹೇಳುತ್ತೆ. ಅಂದರೆ ಅದರ ಅರ್ಥವು ನಮ್ಗೆ ಅರ್ಥ ಮಾಡಿಕೊಳ್ಬೇಕು ಅಂದರೆ ಕಗ್ಗತ್ತಲೆಯ ಬಿಲಗಳು ಅಂತನ. ಅಂದರೆ ಇದರಲ್ಲಿರುವಂಥ ಪದಾರ್ಥಗಳನ್ನು ಪರಿಶೀಲನೆ ಮಾಡುವಂಥದ್ದಲ್ಲ. ಇದರಲ್ಲಿ ಯಾಕೆ ಈ ರೀತಿಯಾಗಿದೆ, ಇವು ಯಾಕೆ ಈ ರೀತಿಯಾಗಿ ಆಗ್ತದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥದ್ದಲ್ಲ. ನಾವು ದೇವರ ಕೆಲಸದಲ್ಲಿ ಬ್ಲ್ಯಾಕ್ ಹೋಲ್ಗಳಂತೆ ಇರ್ದಲೇನೆ ಸರಿಯಾದಂಥ ರೀತಿಯಲ್ಲಿ ಇದ್ದುಕೊಂಡು ದೇವರ ಕೆಲಸವನ್ನು ಮಾಡಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ವಿಶ್ವಶಾಸ್ತ್ರವು ಕಂಡು ಹಿಡಿಯದೆ ಇದ್ದಂತಹ ಒಂದು ಸಂಗತಿಗಳನ್ನು ಕೂಡ ಬೈಬಲ್ ಎನ್ನುವಂಥದ್ದು ಮೊದಲೇ ತಿಳಿಸಿದೆ. ದೇವರು ಮೊದಲೇ ಈ ಒಂದು ಕಾರ್ಯಗಳನ್ನು ಬೈಬಲಲ್ಲಿ ಬರೆಸಿಕೊಟ್ಟಿದ್ದಾನೆ. ಈ ಒಂದು ವಿಜ್ಞಾನಿಗಳು ಪ್ರಜಾಧನವನ್ನು ಖರ್ಚು ಮಾಡಿ ಅವ್ರು ಮಾಡ್ತಿರುವಂಥ ತಪ್ಪುಗಳನ್ನು, ಅಂದರೆ ಈ ಬೈಬಲ್ಗೆ ಎಂಥ ಕೆಪಾಸಿಟಿ ಇದೆ ಅಂದರೆ ವಿಜ್ಞಾನಿಗಳು ವಿಜ್ಞಾನ ಅಂತ ಹೇಳಿಕೊಂಡು ಜ್ಞಾನ ಅಂತ ಹೇಳ್ಕೊಂಡು ಹಲವಾರು ತಪ್ಪಾದಂಥ ಸಂಶೋಧನೆಗಳನ್ನು ಕೂಡ ಮಾಡ್ತಾ ಜನಗಳನ್ನು ಯಾವ ರೀತಿಗೆ ಮೋಸ ಮಾಡ್ತಾ ಇದ್ದಾರೋ ಅದನ್ನು ಕೂಡ ಬಯಲಿಗೆ ತರಬಲ್ಲಂಥದ್ದು ಬೈಬಲ್ ಆಗಿರುವಂಥ ಕಾರಣ ಈ ಒಂದು ಬೈಬಲ್ ತಂಟೆಗೆ ಯಾರು ಕೂಡ ಬರೆದಂಥ ರೀತಿಯಲ್ಲಿ ನಾವೇ ಎಚ್ಚರಿಕೆಯನ್ನು ವಹಿಸಬೇಕು. ಆಲೋಚನೆ ಮಾಡಿ, ನಾವು ಎಚ್ಚರಿಕೆಯನ್ನು ವಹಿಸಿ. ಇವತ್ತು ನಾಸಾ ವಿಜ್ಞಾನಿಗಳು ಒಂದು ವಿಚಾರವನ್ನು ಹೇಳಿದರೆ ಅದೇನು ಎಂಬುದಾಗಿ ನೋಡುವಂಥದ್ದಾದರೆ, ಕಾಲಗಳಲ್ಲಿ ಇಂದಿನ ಕಾಲಕ್ಕೆ ಹೋದರೆ ಕಾಲ ಎನ್ನುವಂಥದ್ದು ಒಂದು ಸಮಯದಲ್ಲಿ ನಿಂತು ಹೋಗಿದೆ, ಅದು ಬೈಬಲಲ್ಲಿ ಇದೆ ಎಂಬುದಾಗಿ ಒಪ್ಕೊಂಡಿದ್ದಾರೆ. ಆಗಿರುವಂಥ ಕಾರಣ ಮನುಷ್ಯನು ಇವತ್ತು ಎಷ್ಟೇ ಪರಿಶೋಧನೆಗಳನ್ನು ಮಾಡಿದ್ರು, ಎಷ್ಟೇ ಸಂಶೋಧನೆಗಳನ್ನು ಕೂಡ ಮಾಡಿದ್ರು
ಕೊನೆದಾಗ ಆತನು ಬೈಬಲ್ ಮುಂದೆ ತಲೆ ಬಾಗಲೇಬೇಕು, ಬೈಬಲ್ ಮುಂದೆ ಅವನು ಮಂಡಿ ಊರಲೇಬೇಕು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಆಗಿರುವಂಥ ಕಾರಣ ಬೈಬಲ್ ಮುಂದ ಇಲ್ಲ ವಿಜ್ಞಾನವೇ ಎನ್ನುವಂಥದ್ದು ಮುಂದ ಅಂತಂದರೆ ಬೈಬಲ್ ಎನ್ನುವಂಥದ್ದೇ ಮುಂದೆ ಎನ್ನುವಂಥದ್ದನ್ನು ನಮ್ಗೆ ಈ ಮಾತುಗಳಿಂದ ಅರ್ಥವಾಗುತ್ತೆ. ಇಷ್ಟು ಮಾತ್ರವೇ ಅಲ್ಲ, ಬೈಬಲ್ನ ವಿಚಾರದಲ್ಲಿ ಇವರು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಕೆಲವೊಂದುಗಳನ್ನು ಹೇಳಿದರೆ, ಇವರು ಹೇಳಿದಂಥ ಈ ಒಂದು ಕಾರ್ಯಗಳು ಇವರು ಹೇಳಿದಂಥ ತರುವಾಯವೇ ಗೊತ್ತಾಗಿದೆಯಾ, ಇಲ್ಲ ದೇವರು ಮೊದಲೇ ಈ ಒಂದು ಕಾರ್ಯಗಳನ್ನು ಬೈಬಲಲ್ಲಿ ಬರೆಸಿಕೊಟ್ಟಿದ್ದಾನ ಎನ್ನುವಂಥದ್ದನ್ನು ನಾವು ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿಕೊಳ್ಳೋಣ. ಸಮಯವಾಗಿರುವಂಥ ಕಾರಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.